ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಇವತ್ತು ಒಂದು ವಿಶೇಷ ಸಂದರ್ಶನದಲ್ಲಿ ನಾವು ಮತ್ತು ಡಾಕ್ಟರ್ ಸಿ ಎಸ್ ಕೇದಾರ್ ಸರ್ ಅವರು ಕೂತ್ಕೊಂಡಿದ್ದೀವಿ. ಡಾಕ್ಟರ್ ಸಿ ಎಸ್ ಕೇದಾರ್ ಸರ್ ಅವರಿಗೆ ನಮ್ಮ ಸ್ಟುಡಿಯೋಗೆ ತುಂಬುರದಿಂದ ಸ್ವಾಗತ ಸರ್. ನಮಸ್ಕಾರ. ಎಲ್ರಿಗೂ ವೀಕ್ಷಕರಿಗೂ ನಮಸ್ಕಾರ. ಡಾಕ್ಟರ್ ಸಿ ಎಸ್ ಕೇದಾರ್ ಸರ್ ಅವರು ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿದ್ದವರು. ಕರ್ನಾಟಕದ ಅಪರ ಮುಖ್ಯ ಕಾರ್ಯದರ್ಶಿಯಾಗಿ ನಿವೃತ್ತಿ ಆಗ್ತಾರೆ. ಕರ್ನಾಟಕದಲ್ಲಿ ಹಲವು ಇಲಾಖೆಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿ ರಿಟೈರ್ಡ್ ಆಗಿದ್ದಂಥವ್ರು. ಅದರ ಜೊತೆಗೆ ತಾವು ಸೇವೆಯಲ್ಲಿದ್ದಾಗಲೂ ಮತ್ತು ಈಗಲೂ ಕರ್ನಾಟಕದ ಯುವಕರಿಗೆ ತಾವೊಂದು ಶಕ್ತಿಯಾಗಿ, ಪ್ರೇರಣೆಯಾಗಿ ನಿಂತಿರುವಂಥದ್ದು ಸಿವಿಲ್ ಸರ್ವಿಸ್ಗೆ ಅವರನ್ನು ಸೇರ್ಪಡೆ ಮಾಡುವಂಥದ್ದು, ಅವರಿಗೆ ಮಾರ್ಗದರ್ಶನ ನೀಡುವಂಥ ವಿಚಾರದಲ್ಲಿ. ಸಿ ಎಸ್ ಕೇದಾರ್ ಸರ್ ಅವರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಾದ್ಯಂತ UPSC ಕ್ಲಿಯರ್ ಮಾಡಿಕೊಂಡು ಸೇವೆಯಲ್ಲಿದ್ದಾರೆ. ಅಂದರೆ ಸಿ ಎಸ್ ಕೇದಾರ್ ಸರ್ ಅವರ ಮಾರ್ಗದರ್ಶನ ಅಷ್ಟು ಪ್ರಮುಖವಾಗಿರುತ್ತೆ. ಅಂಥ ಒಬ್ಬ ಪ್ರಮುಖ ವ್ಯಕ್ತಿ ಮತ್ತು ಕರ್ನಾಟಕದ ಶಕ್ತಿ ಇವತ್ತು ನಮ್ಮ ಜೊತೆಗಿರೋದು ನಮಗೆಲ್ಲ ಹೆಮ್ಮೆ ವಿಚಾರ. ಡಾಕ್ಟರ್ ಸಿ ಎಸ್ ಕೇದಾರ್ ಸರ್ ಅವರು ಇಂಡಿಯಾ ಫಾರ್ IAS ಇನ್ಸ್ಟಿಟ್ಯೂಟ್ನ ಗವರ್ನಿಂಗ್ ಕೌನ್ಸಿಲ್ನಲ್ಲಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಈಗಲೂ ಕೂಡ ಅದೇ ಉತ್ಸಾಹದಿಂದ, ಅದೇ ಝೀಲ್ನಿಂದ ರಾಜ್ಯದ ಮಕ್ಕಳಿಗೆ, ಯುವಕರಿಗೆ ಸಿವಿಲ್ ಸರ್ವಿಸ್ ರಿಲೇಟೆಡ್ ಆಗಿ ಮಾರ್ಗದರ್ಶನ ನೀಡ್ತಾರೆ. ಆ ಬಗ್ಗೆ ಸರ್ ಜೊತೆ ಹೆಚ್ಚು ಡಿಸ್ಕಷನ್ ಮಾಡ್ತಾ ಬರ್ತೀನಿ. ವೆರಿ ಫಸ್ಟ್ ಸರ್ಗೆ ನನ್ನ ಪ್ರಶ್ನೆ, ಸರ್, ಈ ಸಿವಿಲ್ ಸರ್ವಿಸನ್ನು ಚೂಸ್ ಮಾಡೋದ್ರಲ್ಲಿ ಕರ್ನಾಟಕ ಅಷ್ಟೊಂದು ವಿದ್ಯಾರ್ಥಿಗಳು, ಯುವಕರು ಇನ್ಸ್ಪೈರ್ ಆಗ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಬೇರೆ ಕಡೆಯಿಂದ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದರೆ ನೀವು ಸುಮಾರು 40 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀರಾ. ನನ್ನ ವೈಯಕ್ತಿಕವಾಗಿಯೇ ಶುರು ಮಾಡೋಣ. ನಾನು 1979ನೇ ಬ್ಯಾಚು. ಹಾಂ ಸರ್. ಫೌಂಡೇಶನ್ ಬ್ಯಾಚು ಎಲ್ಲ ಒಟ್ಟಿಗಿರ್ತೀವಿ. ಹಾಂ ಸರ್. ಆವಾಗ ಕನ್ನಡಿಗರು ನಾವು 5 ಜನ ಇದ್ವಿ. ವೆಂಕಟೇಶ್ ಮೂರ್ತಿ, ವಾಸು, ನಾಗಾನಂದ, ನಂದಿನಿ, ನಾನು. ಕೈ ಬೆರಳಲ್ಲಿ ಎಣಿಸೋಷ್ಟು. ನಾನು ಅದೇ ಕಾಲದಲ್ಲಿ ನಮ್ಮ ಜೊತೆ ಇದ್ದು ಯಾರು UP ಹುಡುಗನ ನಿಮ್ಮ ರಾಜ್ಯದಿಂದ ಎಷ್ಟು ಜನ ಆದರಪ್ಪ ಅಂತಂದರೆ ನಂಗೆ ನಂಬರೇ ಗೊತ್ತಿಲ್ಲ ಅನ್ನೋರು. ಹೆಸರಿರಲಿ, ನಂಬರ್ ಗೊತ್ತಿರಲ್ಲ. ಆಗ ನನ್ನ ಮನಸ್ಸಲ್ಲಿ, ಆಮೇಲೆ ಫೌಂಡೇಶನ್ ಮುಗಿದೋದ್ಮೇಲೆ ಪ್ರೊಫೆಷನಲ್ ಕೋರ್ಸು ಅಲ್ಲೇ ಇರುತ್ತೆ. ಉಳಿದ ಸರ್ವಿಸ್ ಅವರೆಲ್ಲ ಒಟ್ಟೋಗ್ತಾರೆ. ಸೊ ನಾಗಾನಂದ, ಇವರು ವೆಂಕಟೇಶ್ ಮೂರ್ತಿ, ವಾಸು ಇವರೆಲ್ಲ ಹೊರಟುಬಿಟ್ರು. ಆವಾಗ ನಾನೊಬ್ಬನೇ ಉಳಿದಿತ್ತು. ಒಂಥರ ಭಾಳ ಒಂಥರ ಮನಸ್ಸಿಗೆ ಅನ್ನಿಸ್ತು. ಆವಾಗಲೇ ಒಂದು ಮನಸ್ಸಲ್ಲಿ ಒಂದು ಅಂಕುರ, ಬೀಜದ ಒಂದು ಅಂಕುರ ಆಯಿತು. ಏನಾದರೂ ಮಾಡಿ ನನ್ನ ಜೀವನದ ಉದ್ದಕ್ಕೂ ಎಷ್ಟು ಸಾಧ್ಯವಿದ್ದರೂ ಅಷ್ಟು ಕನ್ನಡಿಗರನ್ನು ಸೇರಿಸಬೇಕು ಅಂತ. ಅದು ಒಂದು. ಆವಾಗಿದ್ದ ನಾನು ಯಾರು ಓದ್ತಾರೆ ಅಂತ ಗೊತ್ತಾದರೆ ಅವ್ರ ಹಿಂದೆ ಹೋಗೋದು. ನಾನೇ ಅವ್ರಿಗೆ ಭೇಟಿ ಮಾಡೋಕ್ಕೆ ಹೋಗ್ತಾಯಿದ್ದೆ, ಅವರು ನನಗೆ ಭೇಟಿ ಮಾಡೋಕ್ಕೆ ಬರೋರು. ನನಗೆ ಗೊತ್ತಾದರೆ ಸಾಕು ಯಾರು ಕನ್ನಡಿಗರು ಓದ್ತಾರೆ ಅಂತ. ಕೆಲವು ಸತಿ ಆಶ್ಚರ್ಯ ಅನಿಸುತ್ತೆ, ಬಟ್ ಹಾಗೆ ಮಾಡ್ತಾಯಿದ್ದೆ. ಸೊ ಎಲ್ಲೇ ಯಾರು ಹೇಳಿದ್ರೆ ಸಾಕು ನನಗೆ, ಸರ್ ನಮ್ಮ ಮಾರ್ಗದರ್ಶನ ಕೊಡಿ ಅಂದ ತಕ್ಷಣ ಅವ್ರ ಮುಂದೆ ಕೂತ್ಕೋತಾ ಇದ್ದೆ. ಅದಾದಮೇಲೆ ಒಂದು ದೇವರು ಹೇಗೆ, ಅದೇ ಕಾಲದಲ್ಲಿ ನಮ್ಮ ಶ್ರೀನಿವಾಸ್ ಅವರು ಸಹಿತ ಇಂಡಿಯಾ ಫಾರ್ IAS ಸಂಸ್ಥೆ CEO ಅವರು ಇನ್ನೊಂದು ಥರ ಅವ್ರು ಮಾಡ್ತಾಯಿದ್ರು. ಅವರು ಕೇಂದ್ರ ಸೇವೆಯಲ್ಲಿದ್ದವರು. ಅವರು ಸಹಿತ ಈ ಕನ್ನಡಿಗರಿಗೆ ಏನಾದ್ರು ಮಾಡಬೇಕು ಅನ್ನೋ ಒಂದು ಆಸಕ್ತಿ, ಅವ್ರು ಡೆಲ್ಲಿನಲ್ಲಿದ್ದರು. ಸೊ ನೋಡಿ, ನನಗೆ ಕೇಂದ್ರ ಅಂದರೆ ಇದು ನಮ್ಮ ಕೈಯಲ್ಲಿ ಇಲ್ಲದೆ ಇರುವಂಥದ್ದು ಭಾಳಷ್ಟು ಇರ್ತದೆ. ನನಗೆ ಕೇಂದ್ರ ಸರ್ಕಾರಕ್ಕೆ ಪೋಸ್ಟ್ ಆದಾಗ ಎಲ್ಲರೂ ಹಾಕ್ಬೋದಾಗಿತ್ತು. GS ಲೆವೆಲಲ್ಲಿ ಐ ಕುಡ್ ಹ್ಯಾವ್ ಗಾನ್ ಎನಿವೇರ್. ಯಾಕೆಂದರೆ ಸಾವಿರಾರು ಹುದ್ದೆಗಳಿದೆ. ನನಗೆ ಕ್ಯಾಬಿನೆಟ್ ಸೆಕ್ರೆಟೇರಿಯಟ್ಗೆ ಹಾಕಿದ್ರು, ಜಾಯಿಂಟ್ ಸೆಕ್ರೆಟರಿಯಾಗಿ. ಒಳ್ಳೆ ಹುದ್ದೆ, ಒಳ್ಳೆ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಅಂದರೆ ಯು ಆರ್ ಆಲ್ಮೋಸ್ಟ್ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಅಲ್ಲ, ಎಲ್ಲ ಇಲಾಖೆಗಳು ನಿಮಗೆ. ಅದು ರಾಷ್ಟ್ರಪತಿ ಭವನಲ್ಲೇ ಕೂತ್ಕೊಳುತ್ತೆ, ರೈಟ್ ವಿಂಗಲ್ಲಿ. ಅದೇ ರಾಷ್ಟ್ರಪತಿ ಭವನಲ್ಲಿ ಶ್ರೀನಿವಾಸು ಕೆಲಸ ಮಾಡ್ತಾಯಿದ್ರು. ನಾನು ಅವರು ಅಲ್ಲಿ ಭೇಟಿ ಮಾಡಬೇಕು ಅಂತ ಅಲ್ಲಿ ದೇವರು ಹಾಕಿದ. ನೀವು ಕೇಳಿದ್ರೆ ಕನ್ನಡಿಗರಿಗೆ ಒಂದೇದು ಅಂತ ತೊಂದರೆ. ನಾನು ಆವಾಗ ಶ್ರೀನಿವಾಸ ಅವ್ರ ಜೊತೆ ಮಾಡಿದಾಗ ಎರಡು ಒಂಥರ ಮಿಲನ ಆಯಿತು, ಎರಡು ನದಿ. ಒಂದು, ನನಗೆ ಮಾರ್ಗದರ್ಶನದ ಬಗ್ಗೆ ಭಾಳ ಆಸಕ್ತಿ ಇತ್ತು. ಇವರು ಅವರಿಗೆ ಸಲಹೆಗಳು, ಸಹಕಾರಗಳು ಅವೆಲ್ಲ ಕೊಡೋರು. ಈ ನಾವೆಲ್ಲ UP, ಬಿಹಾರ್ ಅವರೆಲ್ಲ ತುಂಬ ಜನ ಸೆಲೆಕ್ಟ್ ಆಗ್ತಾರೆ, ತುಂಬ ಜನ ಇದ್ದಾರೆ. ಯಾತಕ್ಕೆ ಅಂತಂದರೆ ಅವ್ರು ಯಾರು UP, ಬಿಹಾರಲ್ಲಿ ಉಳಿಯಲ್ಲ, ಅವರೆಲ್ಲ ಡೆಲ್ಲಿಗೆ ಬಂದು ಓದ್ತಾರೆ. ಡೆಲ್ಲಿನಲ್ಲಿ JNU ಹೋಗಿ
ಡಿ ಯು ಹೋಗಿ ಬಿಮಾರು ಸ್ಟೇಟ್ಗಳಂದ್ರೆ ಎಜುಕೇಶನಲಿ ಬ್ಯಾಕ್ವರ್ಡ್ ಸ್ಟೇಟ್. ಅವರೆಲ್ಲ ಡೆಲ್ಲಿಗೆ ಬಂದ್ಬಿಡ್ತಾರೆ. ಅಟ್ ದ ಮೋಸ್ಟ್ ಅವ್ರು ಅಲಹಾಬಾದ್ ಯೂನಿವರ್ಸಿಟಿಗೆ ಬಂದರೆ ಹೈಯೆಸ್ಟು. ಉಳಿದವರೆಲ್ಲ ಡೆಲ್ಲಿಗೆ ಬಂದ್ಬಿಡ್ತಾರೆ, ಡೆಲ್ಲಿನಲ್ಲಿ ಓದ್ತಾರೆ. ನೀವು ಪೂಸಾಗೆ ಹೋದ್ರಂತೂ ಪೂಸಾನಲ್ಲಿ ಹಾಸ್ಟ್ಲಿಂದಾನು ಜನಗಳು ತೆಗಿಯಲ್ಲ, ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ಗೆ ಜಾಗ ಕೊಟ್ಬಿಟ್ಟಿರ್ತಾರೆ. ಡಿ ಯುನಲ್ಲೂ ಹಾಗೆ, ಡಿ ಯು ಅಂದರೆ ಡೆಲ್ಲಿ ಯೂನಿವರ್ಸಿಟಿ, JNU, ಹೀಗೆ ಹಲವಾರು ಕಾಲೇಜುಗಳೆಲ್ಲ ಅವರು ಇರ್ತಾರೆ. ಅವರು ಹುಟ್ಟಿದ ಅಲ್ಲಿ, ಬಟ್ ಸಿವಿಲ್ ಸರ್ವಿಸ್ಗಿಲ್ಲೇ. ನಮ್ಮ ಕನ್ನಡಿಗರು ಡೆಲ್ಲಿಗೆ ಹೋದರೆ ಭಾಳ ತೊಂದರೆ ಆಗೋದು. ಆ ಕಾಲದಲ್ಲಿ ಮಾಡಿದಂಥ ಭಾಳ ದೊಡ್ಡ ಕಾರ್ಯ ಅಂದರೆ ಅವಾಗ ನಮ್ಮ ಸಂಸ್ಥೆ ಅಂತ ಏನಿರಲಿಲ್ಲ, ಅವರು ಸರ್ವಿಸಲ್ಲಿದ್ವಿ, ನಾವು ಸಂಸ್ಥೆ. ಒಂದು ಅವ್ರುಗಳಿಗೆ ಡೆಲ್ಲಿನಲ್ಲಿ ಉಳ್ಕೊಳ್ಳೋಕ್ಕೆ ಒಂದು ಸಹಕಾರ, ಅಂದರೆ ಒಬ್ಬೊಬ್ಬರೇ ಬಂದು PG ಹುಡ್ಕೋ ಬದಲು ನಾವು ಬ್ಯಾಚಾಗಿ ಹುಡ್ಕಿದ್ರೆ. ಎರಡನೇದು ಅವ್ರುಗಳಿಗೆ ಆಹಾರ, ಯಾಕಂದರೆ ಕನ್ನಡಿಗರದ್ದು ಒಂಥರ ಆಹಾರ ಬೇರೆ, ಅದನ್ನು ನಾವು ವಾರಕ್ಕೆ ಒಂದ್ಸತಿ ಯಾರು ಕೊಡ್ತಾ ಇದ್ವಿ. ಮೂರನೇದು ಅವ್ರಿಗೆ ಈ ಭಾಳ ವೆದರ್ ಕಂಡೀಷನ್ಸ್ ಎಲ್ಲ ಚೇಂಜ್ ಆದಾಗ ಅವ್ರಿಗೆ ಸ್ವಲ್ಪ ಸಲಕರಣೆಗಳು ಸಹಕಾರಗಳು ಬೇಕಾಗಿತ್ತು. ನಾಲ್ಕು ನನ್ನ ಕಡೆ ಮಾರ್ಗದರ್ಶನ ಅಂದರೆ ಕ್ಯಾಬಿನೆಟ್ ಸೆಕ್ರೆಟೇರಿಯಟ್ ಅಂತ ಅತಿ ಉತ್ತಮವಾದ ಕಚೇರಿ. ಅಲ್ಲಿಂದ ನಾನು ಯಾರಿಗೆ ಕೇಳಿದ್ರು, ನನ್ನ ಹತ್ರ ಒಂದು 80-90 ಜನ ಇದ್ದರು ಕರ್ನಾಟಕದ ಕಾಡರ್ಗೆ ಇರ್ತಕ್ಕಂಥ IAS ಅಧಿಕಾರಿಗಳು, IPS IFS ಡೆಲ್ಲಿನಲ್ಲಿರೋರು, ಪ್ಲಸ್ ಕನ್ನಡಿಗರಾಗಿ ಬೇರೆ ಬೇರೆ IRS, ICS, ಡಿಫೆನ್ಸ್ ಅಕೌಂಟ್ ಸರ್ವಿಸ್ ಅಂತ ಅವರೆಲ್ಲ ನನ್ನ ಕೈ. ಸೊ ನಾವು ಯಾರು ಕೇಳಿ ನೀವು ಹೋಗಿ ಅವರಿಗೆ ಮಾರ್ಗದರ್ಶನ ಕೊಡಿ ನಮ್ಮ ಹುಡುಗರಿಗೆ ಅಂದರೆ ಇಲ್ಲ ಅನ್ನೋ ಹಂಗಿರಲ್ಲ. ಇನ್ಫ್ಯಾಕ್ಟ್ ನಾವು ಮಾಡ್ತಾ ಇದ್ದ ಮಾಕ್ ಇಂಟರ್ವ್ಯೂನಲ್ಲಿ ನಾನು ಸ್ಯಾಟರ್ಡೇ ಬೆಳಿಗ್ಗೆ ಮಧ್ಯಾಹ್ನ, ಭಾನುವಾರ ಬೆಳಿಗ್ಗೆ ಮಧ್ಯಾಹ್ನ ಹೇಗೆ ನಾನು ಪ್ಯಾನಲ್ ಮಾಡ್ತಾ ಇದ್ದೆ ಅಂದರೆ ಇಟ್ಸ್ ಅನ್ಬಿಲೀವಬಲ್. ಅಂದರೆ ಅರ್ಥ, ಒಂದು ನೀವು ಸಹಕಾರ ಕೊಟ್ಟರೆ ಹೇಗೆ ಜನ IAS, ಆವಾಗ ಫಸ್ಟ್ ಟೈಮ್ ಕರ್ನಾಟಕದಿಂದ ನೀವು ಎಣಿಸೋಕ್ಕೆ ಆಗದಂಥ ಒಂದಷ್ಟು ನಂಬರ್ಗಳು ಬರೋಕ್ಕೆ ಶುರುವಾಯಿತು. ಇಲ್ಲಾಟ್ ಒಂದು ವರ್ಷದಲ್ಲಿ 64 ಜನನೂ ಆದರು, 6 ಜನ ಇದ್ದಿದ್ದು ಮುಂದೆ ಇನ್ನೊಂದು 4 ಸೇರ್ಕೊಂಡು. ಸೊ ಅದರಿಂದ ಒಂದು ಆ ಉಪಯೋಗ. ಆಮೇಲೆ ನಾವು ರಿಟೈರ್ಡ್ ಆದ್ವಿ, ಒಂದು 4 ವರ್ಷ ಬೇರೆ ಕಡೆ ಕೆಲಸ ಮಾಡಿದೆ ಬೆಳ್ಳಾರಿನಲ್ಲಿ. ಅದರಿಂದ ಮತ್ತೆ ವಾಪಸ್ ಬಂದೆ. ಆವಾಗ ಶ್ರೀನಿವಾಸ್ ಅವ್ರ ಸಹಿತ ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡ್ರು. ಆವಾಗಲೂ ನಾವು ನಮ್ಮ ಮಾಕ್ ಇಂಟರ್ವ್ಯೂ ಅದು ಇದು ಎಲ್ಲ ಮಾಡ್ತಾಯಿದ್ವಿ. ಬಟ್ ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡು ಡೆಲ್ಲಿಗೆ ಹೋಗಿ ಅವ್ರಿಗೆ ಸಹಕಾರ ಮಾಡ್ತಾಯಿದ್ವಿ. ಈಗ ನಾನು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದುಬಿಡ್ತೀನಿ, ಬೆಂಗಳೂರಿನಲ್ಲೇ ಮಾಡಿದ್ರೆ ಇನ್ನೂ ಕನ್ನಡಿಗರು ಹೆಚ್ಚಿಗೆ ಬರ್ತಾರೆ. ಎರಡನೇದು, ಬೆಂಗಳೂರಿಂದ ಅಲ್ಲಿಗೆ ಹೋಗೋರದ್ದು ಜೊತೆಗೆ ನಾನು ಭಾಳಷ್ಟು ಕೆಲಸ ಮಾಡಿರೋದು, ನಾನು ಗುಲ್ಬರ್ಗಾಲ್ ಪ್ರೊಬೇಷನರು, ಬಿಜಾಪುರದಲ್ಲಿ ಸ್ಪೆಷಲ್ DC, ಬೆಳ್ಳಾರಿ DC, ನನಗೆ ಉತ್ತರ ಕರ್ನಾಟಕದ ಭಾಳ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಪ್ರೊಬೇಷನರ್ ಆದ ತಕ್ಷಣ ಗುಲ್ಬರ್ಗಾಗೆ DC ರಿಪೋರ್ಟ್ ಮಾಡಿದ ಫಸ್ಟ್ ಡೇನೇ ಯೂನಿವರ್ಸಿಟಿಗೆ ಹೋದೆ. ಯಾರು ಅಲ್ಲಿ ಸಿವಿಲ್ ಸರ್ವಿಸ್ ಬಗ್ಗೆ ಜ್ಞಾನ ಇದ್ದಾರದ್ದು, ಅಲ್ಲಿ ಯಾರೂ ಇರಲಿಲ್ಲ. IAS ಅಂದರೆ IAS ಎಕ್ಸ್ಪ್ಯಾನ್ಷನ್ ಗೊತ್ತಿರಲಿಲ್ಲ, UPSC ಬಗ್ಗೆ ಅವ್ರಿಗೆ ಏನೂ ಗೊತ್ತಿರಲಿಲ್ಲ. ಆಗ ಒಂದು ಹುಡುಗಿ, ಸಂಧ್ಯಾ ಕುಲಕರ್ಣಿ ಅಂತ ಒಂದು ಹುಡುಗಿ, ಈಗಲೂ ಮರೆಯಲ್ಲ. ಯಾಕಂದರೆ ಇವರೆಲ್ಲ ಜೀವನದಲ್ಲಿ ಒಂಥರ ಅತಿ ಇಂಪಾರ್ಟೆಂಟ್ ಘಟ್ಟದಲ್ಲಿ ಸಿಕ್ಕಿದವರು. ಅವ್ರ ತಂದೆ ಸರ್ಕಲ್ ಇನ್ಸ್ಪೆಕ್ಟ್ರು ಕುಲಕರ್ಣಿ ಅಂತ, ಅವರು ಚಿಂಚೋಳಿನಲ್ಲಿ. ಆ ಹುಡುಗಿ ಜೊತೆ ಮಾತಾಡಿ, ಅಮ್ಮ ನೀನೊಂದು ಕ್ಲಬ್ ಮಾಡಮ್ಮ, ಸಿವಿಲ್ ಸರ್ವಿಸಸ್ ಕ್ಲಬ್ ಅಂತ. ಏನಾಗಲಿಲ್ಲ, ಯಾಕಂದ್ರೆ ಆದರೆ ಈಗ ಸಂತೋಷ ಅಂದರೆ ಹಲವಾರು ಮಂದಿ ನಮ್ಮ ಉತ್ತರ ಅಂದರೆ ತುಂಗಭದ್ರಾಯಿಂದ ಉತ್ತರದಲ್ಲಿರೋರು ಭಾಳ ಜನ ಬರ್ತಾರೆ. ಅದು ಒಂದು ಹೆಮ್ಮೆ. ಹಾಗೆ ಫೆಸಿಲಿಟೀಸ್ ಕೊಡದೆ ಹೋದರೆ ಯಾವಾಗಲೂ ದೂರ. ಈಗ ನೋಡಿ, ಬೆಂಗಳೂರಿನಲ್ಲೂ ಅಷ್ಟೇ KPSC ತೊಗೊಂಡಾಗ ನಿಮ್ಗೆ ಇಲ್ಲಿನವ್ರು ಬರ್ತಾರೆ, ಇಲ್ಲಿ ನೀವು ಫೆಸಿಲಿಟೀಸ್ ಕೊಟ್ಟು ಕಲಬುರ್ಗಿ, ಬಿಜಾಪುರ ಮಂದಿನ ಕರ್ಕೊಂಬಂದೇ ಬರ್ತಾರೆ. ಸೊ UPSCಗೆ ನಾವು ತುಂಬ ದೂರದಲ್ಲಿದ್ದೀವಿ. ಅದಕ್ಕೋಸ್ಕರ ನಮ್ಮ ಅಂಕಿ ಅಂಶಗಳು ಕಡಿಮೆ ಆಗುತ್ತೆ. ಅಲ್ಲ, UPSC ಎಪಿಸೆಂಟರ್ ಅಂದರೆ ಡೆಲ್ಲಿ, ಅದನ್ನು ಎಪಿಸೆಂಟರ್ನ ಡೈವರ್ಷನ್ ಮಾಡಿ ಬೆಂಗಳೂರಿಗೆ ತರುವಂಥ ಪ್ರಯತ್ನದಲ್ಲಿ ನಿಮ್ಮ ಏನು ಪ್ರಯತ್ನಗಳಿದೆ ಸರ್ ಅಂತ? ಅದೇ ನಮಗೆ ನಾವಿಲ್ಲಿ ಫಸ್ಟು ನಾವು ಡೆಲ್ಲಿನಲ್ಲಿ ಕನ್ನಡಿಗರಿಗೆ ಸಹಾಯ ಮಾಡೋದು ಒಂಚೂರು ಮೊದಲ ಅಂತ ಅದು ಆಯಿತು. ಆಮೇಲೆ ಅದು ಖರ್ಚಾದಾಗ ಬಡವರು ಬರ್ತಾ ಇರಲಿಲ್ಲ ಅಂತ ಒಂದು ನೋಟಿಸ್ ಆಯಿತು. ಬಡವರು ಬರದೇ ಇದ್ದಾಗ ನಾವೇ ಬಡವ್ರ ಹತ್ರ ಯಾಕೆ ಹೋಗಬಾರ್ದು ಅನ್ನೋದ್ರ ಮೇಲೆ ನಾವು ಬೆಂಗಳೂರನ್ನೇ ಯಾಕೆ ಮಾಡಬಾರ್ದು. ಬಟ್ ನಮ್ಮಿಬ್ಬರಿಗೂ ಆ ಥರ ಅಷ್ಟು ಕಾನ್ಫಿಡೆನ್ಸ್ ಅಂತ ಧೈರ್ಯ ಇರಲಿಲ್ಲ ಶುರು ಮಾಡಿದಾಗ, ಈ ಒಂದು ಆಸಕ್ತಿ. ಬಟ್ ಶುರು ಮಾಡಿದ ಮೇಲೆ ನಮಗೇನು ಅಂದರೆ, ಅವ್ರಿಗೆ ಅಲ್ಲಿ ನಿಮಗೆ ಡೆಲ್ಲಿ ಹವಾಮಾನ ಅಂತಂದರೆ ಸಮ್ಮರಲ್ಲಿ ನೀವು
ಕೂಲ್ ಮಾಡೋಕ್ಕೆ ತುಂಬ ದುಡ್ಡು ಖರ್ಚು ಮಾಡಬೇಕು. ವಿಂಟರಲ್ಲಿ ರೂಮ್ ಬಿಸಿ ಮಾಡೋಕ್ಕೆ ಖರ್ಚು ಮಾಡಬೇಕು. ಎರಡನೇದು ಬಾಡಿಗೆ ಗಿಡಿಯೆಲ್ಲ ಭಾಳ ಜಾಸ್ತಿ ಇರ್ತವೆ. ಬಡವ್ರು ಯಾರು ಹೋಗೋಕ್ಕಾಗಲ್ಲ. ಬೆಂಗಳೂರು ಇದ್ದರೆ ಬಡವ್ರು ಬರ್ತಾರೆ. ಎರಡನೇದು ಬೆಂಗಳೂರು ಬಿಟ್ಟು ಡೆಲ್ಲಿ ಅಂತಂದರೆ ನೀವು ಕಲಬುರ್ಗಿ ಮಂದಿ, ವಿಜಾಪುರ ಮಂದಿ ಹೋಗ್ಲಾರು. ಅವ್ರಿಗೆ ಬೆಂಗಳೂರು ಅಂದರೆ ಸ್ವಲ್ಪ ಇನ್ನೂ ಚೂರು ಧೈರ್ಯ ಇರುತ್ತೆ. ಹೌದೌದು. ಸೊ ಅದಕ್ಕೆ ಶುರು ಮಾಡಿದ್ವಿ. ಶುರು ಮಾಡಿದಾಗ ನಮಗೆ ಏನೋ ಒಂದು ಹುಚ್ಚೋ ಹುಮ್ಮಸ್ಸಿನಿಂದ ಮಾಡಿದ್ವಿ. ಬಟ್ ಈಗ ಭಾಳ ಖುಷಿಯಾಗತ್ತೆ. ಭಾಳಷ್ಟು ಮಂದಿ ತುಂಗಭದ್ರಾ ಮೇಲಿಂದ ಹುಡುಗರು ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನಗೆ ಭಾಳ ಖುಷಿಯಾಯಿತು ಅಂತಂದರೆ, ನಾವು ಅಲ್ಲಿ ಕಾಲಿಟ್ಟಾಗ ಚಂದ್ರ ಲೇಔಟಲ್ಲಿ ಹಿಂದೂ ನ್ಯೂಸ್ ಪೇಪರ್ 10 ಖರ್ಚಾಗ್ತಾ ಇತ್ತು. ಈಗ ಅಲ್ಲಿ ಏಜೆಂಟ್ ಹೇಳ್ತಾನೆ ಸುಮಾರು 20,000 ಹಿಂದೂ ನ್ಯೂಸ್ ಪೇಪರ್ ಹೋಗ್ತಾ ಇದೆ ಸರ್. ಭಾಳಷ್ಟು ಸಂಸ್ಥೆಗಳು ಬಂತು. ಒಂದೇ ರೋಡಲ್ಲೇ ಒಂದು 70ರಿಂದ 75 ಸಂಸ್ಥೆ ಬಂತು. ಅದು ಭಾಳ ಖುಷಿಯಾಗುತ್ತೆ. ಯಾಕಂದರೆ ಎಷ್ಟು ನೋಡಿ, ಇದು ಸ್ಕೇರ್ಸಿಟಿ ಇಸ್ ನಾಟ್ ಎನ್ ಇಶ್ಯೂ, ನಾಟ್ ಎ ಗುಡ್ ಥಿಂಗ್. ಎಷ್ಟು ಜನ ಸೇವೆ ಮಾಡಿದ್ರೆ, ಈಗ ನಿಮ್ಮ ಬಗ್ಗೆ ಕೇಳಿದಾಗ ಎಷ್ಟು ಖುಷಿ ಆಯಿತು ಅಂದರೆ, ಎಷ್ಟು ಜನ, ಇದು ತುಂಬ ದೊಡ್ಡ ಒಂದು ಸೇವಾ ಕ್ಷೇತ್ರ. ಇಲ್ಲಿ ಎಷ್ಟು ಜನ ಸೇವೆ ಮಾಡಿದ್ರು ಒಳ್ಳೆಯದು. ಸೊ ಒಂದೇ ರೋಡಲ್ಲಿ ಅಷ್ಟು ಜನ ಇದ್ದಾರೆ, ಎಲ್ಲರೂ ಸಹಾಯ ಮಾಡ್ತಾರೆ, ಎಲ್ಲರೂ ಕನ್ನಡಿಗರಿಗೆ. ಸೊ ಅದು ಈಗ ಭಾಳ ಚೆನ್ನಾಗಿದೆ. ಈಗ ಅಲ್ಲಿ ನೀವು ನೋಡಿದ್ರೆ ಒಂಥರ ರಾಜೇಂದ್ರ ನಗರ, ಕರೋಲ್ ಬಾಗ್ ಹೇಗಿತ್ತು ಡೆಲ್ಲಿನಲ್ಲಿ, ಈಗ ನಾವು ರಾಜೇಂದ್ರ ನಗರ, ಕರೋಲ್ ಬಾಗ್ ಇಲ್ಲೊಂದು ಸೃಷ್ಟಿ ಮಾಡಿದ್ವಿ. ಅಂಡ್ ಸಂತೋಷದ ವಿಚಾರ ಅಂದರೆ, ಈಗ ಬೇರೆ ಬೇರೆ ದಕ್ಷಿಣ ರಾಜ್ಯಗಳು, ಆಂಧ್ರ, ತಮಿಳ್ನಾಡು, ಕೇರಳ, ಅಲ್ಲಿಂದೆಲ್ಲ ಬರ್ತಾರೆ. ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರು ಬರ್ತಾ ಇದ್ದಾರೆ, ಚಂದ್ರ ಲೇಔಟ್ಗೆ. ಆ 80 ಫೀಟ್ ರೋಡ್, 60 ಫೀಟು 80 ಫೀಟ್ ರೋಡು, ಅದಕ್ಕೂ ಬರ್ತಾ ಇದ್ದಾರೆ. ಎಸ್ ಸರ್. ಈಗ ಹುಡುಗರನ್ನ ಬಂದಾಯ್ತು, ಚಂದ್ರ ಲೇಔಟ್ವರೆಗೂ ಬಂದರು. ಈಗ ಅವ್ರನ್ನ ಪ್ರಿಪೇರ್ ಮಾಡೋದಕ್ಕೆ ಇಂಡಿಯಾ ಫಾರ್ IAS ಇಂದ ಏನೇನು ಸ್ಟ್ರಾಟಜಿಸ್ಗಳಿದೆ? ಇನ್ಫ್ಯಾಕ್ಟ್ ಭಾಳ ಒಳ್ಳೆ ನೀವು ಪ್ರಶ್ನೆ ಕೇಳಿದ್ರಲ್ಲ, ಇದು ಮತ್ತೆ ನಾನು ವಾಪಸ್ ಹೋಗ್ಬೇಕು. ಈಗ ನಾವು ಇಬ್ಬರು ಅದೇ ಅದೇ ಒಂದು ಸೆಕ್ಟರಲ್ಲಿ ಇದ್ದೀವಿ. ಎಲ್ಲರೂ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು ಅನ್ನೋ ಕಂಪಲ್ಸರಿ ಇಲ್ಲ. ಅದರ ಅರ್ಥ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೋಗದೇ ಇದ್ದವ್ರು ಯಾರು ಸೆಲೆಕ್ಟ್ ಆಗಿಲ್ಲ ಅನ್ನೋದು ಇಲ್ಲ, ಹೋದವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದಿಲ್ಲ ಅಲ್ವಾ? ನಮ್ಮ ಪ್ರಕಾರ, ನಿಮ್ಮ ಪ್ರಕಾರ ಯಾರ್ಯಾರು ಹೋದ ತಕ್ಷಣ ಆಗ್ತಾರೆ ಅಥವಾ ಹೋಗದೇ ಇದ್ದರೆ ಅವ್ರಿಗೆ ಆಗೋದೇ ಇಲ್ಲ ಅಂತಿಲ್ಲ. ಹಾಗಾದರೆ ತರಬೇತಿ ಸಂಸ್ಥೆ ಏನು ಪ್ರಶ್ನೆ ನಿಮ್ಮಲ್ಲೂ ಉದ್ಭವ ಆಗುತ್ತೆ, ಹುಡುಗರಲ್ಲೂ ಉದ್ಭವ ಆಗುತ್ತೆ. ನಾನು ನಿಮಗೆ ಕೋರಿಲೇಷನ್ ಮತ್ತೆ ಹೇಳ್ತೀನಿ. ನಮ್ಮ ಕಾಲದಲ್ಲಿ ಬೆಂಗಳೂರಿನಲ್ಲಿ ನಾನು ಓದಬೇಕಾದ್ರೆ ಯಾರೂ ಇರಲಿಲ್ಲ, ಸಂಸ್ಥೆಗಳೇ ಇರಲಿಲ್ಲ, ಆ ಥರ ಈ ಹುಟ್ಟಾಕಿರಲಿಲ್ಲ. ಆವಾಗ ನಾನು ಯಾವಾಗಲೂ ಶ್ರೀನಿವಾಸನ ಸತಿ ಬೈತಾ ಇರ್ತೀನಿ, ನಾನು ಸಿವಿಲ್ ಸರ್ವಿಸ್ಗೆ ಓದಿದಾಗ ನೀವು ಯಾಕ್ರಿ ಮಾಡಲಿಲ್ಲ ಈ ಸಂಸ್ಥೆ? ಸರ್, ನಾನು ಅವಾಗಿನ್ನೂ ಹುಟ್ಟೇ ಇರಲಿಲ್ಲ ಅಂತ. ಸೊ ಈಗ ನೋಡಿ, ಫಸ್ಟು ಸಂಸ್ಥೆಗಳಿಲ್ಲಿ ಇಲ್ಲದೆ ಇದ್ದಾಗ 3, 4, 5, 6, 8 ನಾವು ಡಬಲ್ ಡಿಜಿಟ್ ನೋಡಲಿಲ್ಲ, ಆಯಿತಾ? ಎರಡನೇದು, ನಮ್ಮವರು ಬೆಂಗಳೂರಿಂದ ಡೆಲ್ಲಿಗೆ ಹೋಗಕ್ಕೆ ಸ್ವಲ್ಪ ಧೈರ್ಯ ಮಾಡಿದಾಗ, ಆ ಕಾಲದಲ್ಲಿ ಒಂದು ದೈವವಶಾತ್ ನಾನು ಶ್ರೀನಿವಾಸ್ ಅವರು ಒಂದು ಗೂಡಿ ಅವರಿಗೆ ಸಹಕಾರಗಳೆಲ್ಲ ಕೊಟ್ಟಕ್ಕೆ ಶುರು ಮಾಡಿದಾಗ 25, 30, 40, 60 ಆ ಥರ ಹೋಯ್ತು. ಅರ್ಥವಾಯ್ತಲ್ಲ? ಅವ್ರು ಯಾತಕ್ಕೆ ಡೆಲ್ಲಿಗೆ ಬಂದರು? ನಾವು ಸ್ವಲ್ಪ ಸಹಕಾರ ಮಾಡ್ತಾಯಿದ್ವಿ, ಮಾರ್ಗದರ್ಶನ, ಬಟ್ ಅವರು ಅಲ್ಲಿರೋ ಸಂಸ್ಥೆಗಳಲ್ಲಿ ತರಬೇತಿ ತಗೋತಾ ಇದ್ರು. ರೈಟ್. ಸೊ ಯಾತಕ್ಕೆ ಡೆಲ್ಲಿಗೆ ಬಂದರು ಅನ್ನೋದು ಬೇಕಾದ್ರೆ ಬಿಟ್ಬಿಡೋಣ, ತರಬೇತಿ. ಬಟ್ ಯು ಕ್ಯಾನ್ ಕೋರಿಲೇಟ್. ಬೆಂಗಳೂರಲ್ಲಿ ಸಂಸ್ಥೆ ಇಲ್ಲೇ ಇದ್ದಾಗ ಕಡಿಮೆ ನಂಬರ್ ಇತ್ತು, ಅದೇ ಅವರು ಡೆಲ್ಲಿಗೆ ಬಂದು ಮಾಡಿದಾಗ ಕನ್ನಡಿಗರ ಸಂಖ್ಯೆ ಜಾಸ್ತಿ ಆಯಿತು. ಯಾಕೆ? ಡೆಲ್ಲಿನಲ್ಲಿ ಸಂಸ್ಥೆಗಳು ಜಾಸ್ತಿ ಇದೆ, ಈಗ ಬೆಂಗಳೂರಿನಲ್ಲಿ ಸಂಸ್ಥೆ ಜಾಸ್ತಿ ಇದೆ. ಸೊ ಬೆಂಗಳೂರಿನಲ್ಲೂ ಸೊ ಮೊದಲನೇದಾಗಿ ತರಬೇತಿ ಸಂಸ್ಥೆಗಳು ಏನೋ ಒಂದು ಪಾತ್ರ ವಹಿಸುತ್ತೆ. ಡಿಸ್ಪೈಟ್ ಆಲ್ ದ ರೀಸೆಂಟ್ ನ್ಯೂಸ್ ದಟ್ ವಿ ಹ್ಯಾವ್ ಹರ್ಡ್. ಈಗ ತರಬೇತಿ ಸಂಸ್ಥೆಗೆ ಹೋಗಲೇಬೇಕಾ, ಹೋಗದೇ ಇದ್ದರೂ ಆಗತ್ತಾ? ಅದು ಪ್ರಶ್ನೆ. ಯಾಕೆಂದರೆ ಅದು ಭಾಳ ಮುಖ್ಯ. ಯಾಕಂದ್ರೆ ನಮ್ಮದು ಬ್ರಾಡರ್ ಗೋಲ್. ನಮ್ಮ ಗೋಲ್ ಏನೋ ಆದಷ್ಟು ಕನ್ನಡಿಗರು. ಯಾಕೆಂದರೆ ನಾನು ಕ್ಯಾಬಿನೆಟ್ ಸೆಕ್ರೆಟರಿಯೇಟಲ್ಲಿದ್ದಾಗ ನಾನು ನೋಡ್ತಾ ಇದ್ದೆ, ಕನ್ನಡಿಗರಿದ್ದರೆ ಹುದ್ದೆಗಳಲ್ಲಿ, ಎಲ್ಲ ಹುದ್ದೆಗಳು, ಬೇರೆ ನಾನೇನು ಒಂದೇ IAS ಒಂದೇ ಅಂತಲ್ಲ, ರಾಜ್ಯಕ್ಕೆ ಸೇವೆ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ. ಯೋಜನೆಗಳು ತಂದುಕೊಡೋಕ್ಕೆ ಹಣಕಾಸು ಅದರೊಳಗಡೆ ನಡೀತದೆ. ಯಾಕೆಂದರೆ ನಿಮ್ಮ ರಾಜ್ಯ ಅನ್ನೋ ಒಂದು ಇರ್ತದೆ, ಅದು ನಾವು ಓಪನ್ನಾಗಿ ಹೇಳದೇ ಹೋದರೂ ನಮ್ಮ ಕಾಂಟ್ರಿಬ್ಯೂಷನ್ ಮಾಡ್ಬೋದು ನಿಮ್ಮ ರಾಜ್ಯ. ಸೊ ನಾವು ಈಗ
ನೀವು ಒಪ್ಕೋತೀರ, ನಾನು ಒಪ್ಕೊಳ್ಳೋಣ. ಮೌಂಟ್ ಎವರೆಸ್ಟ್ ಇಸ್ ದ ಟಫೆಸ್ಟ್ ಮೌಂಟನ್ ಅಲ್ವಾ? ಪ್ರಪಂಚದಲ್ಲೇ ಅತಿ ಎತ್ತರ ಒಂದು ಶಿಖರ. ಅದಕ್ಕೆ ಹತ್ತಕ್ಕೆ ಪ್ರಯತ್ನ. ಈ ನಿಮ್ಮ IAS ಎಕ್ಸಾಮ್ ಪಾಸ್ ಮಾಡೋದು ಉಳಿದು ಬರ್ತೀನಿ, ಬಟ್ IAS ಪಾಸ್ ಮಾಡೋದು ಮೌಂಟ್ ಎವರೆಸ್ಟ್ ಇದ್ದಂಗೆ. ಇಷ್ಟೆಲ್ಲ ಪಾಪ್ಯುಲೇಷನ್ ಇದ್ರು ಇಷ್ಟು ಜನ ಹತ್ತಿ. ಓಕೆ, ರೈಟ್. ನಾವು ಇದರೊಳಗಡೆ ನೀವು ಮೌಂಟ್ ಎವರೆಸ್ಟೇ ಫಸ್ಟ್ ಡೇ ಹೋಗಿ ಹತ್ತಕ್ಕಾಗಲ್ಲ, ಶುರುನೂ ಮಾಡೋಕ್ಕಾಗಲ್ಲ. ಫಸ್ಟು ನೀವು ಫಿಸಿಕಲ್ ಬಾಡಿ, ಗಿಮ್ಮು ಅವೆಲ್ಲ ಮಾಡಿಕೊಂಡು ಬಾಡಿ ಬಿಲ್ಡ್ ಮಾಡಿಕೊಂಡು ಕೆಪಾಸಿಟಿ ಬಿಲ್ಡ್ ಮಾಡಬೇಕು. ಅದನ್ನು ನೀವೇ ಮಾಡಬೇಕು. ನಮ್ಮ ಸಂಸ್ಥೆನೋ ಯಾವ ಸಂಸ್ಥೆನೋ ನಿಮ್ಗೆ ಮಾಡೋಕ್ಕಾಗಲ್ಲ ಅಲ್ವಾ? ನಿಮ್ಮ ಫಿಸಿಕಲ್ ಫಿಟ್ನೆಸ್ಸು, ಬಾಡಿ ಡೆವಲಪ್ ಮಾಡೋದು. ನಾವು ನಿಮ್ಮ ಮನೆ ಅಕ್ಕಪಕ್ಕ ಯಾವುದಾದ್ರು ಚಿಕ್ಕ ಬೆಟ್ಟ ಇದ್ದರೆ ಅದನ್ನು ಹತ್ತೋದು ನೀವೇ ಪ್ರಾಕ್ಟೀಸ್ ಮಾಡಬೇಕು. ಹತ್ತೋದ್ರ ಬಗ್ಗೆ ಆಸಕ್ತಿ ನೀವು ತಗೋಬೇಕು. ಇದನ್ನು ಯಾವುದೇ ಸಂಸ್ಥೆ ನಿಮಗೆ ಸ್ಪೂನಲ್ಲಿ ಕೊಡೋಕ್ಕಾಗೋದಿಲ್ಲ. ಸ್ಪೂನ್ ಫೀಡಿಂಗ್ ಆಗಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮ್, ಪ್ರಾಸೆಸ್ ಆಫ್ ಸೆಲೆಕ್ಷನ್ ಅಂಡ್ ಪಾಸ್ ಆ್ಯಂಡ್ ಫೇಲ್ ಅಲ್ಲ. ಇದು ನೀವೇ ಮಾಡಬೇಕು. ರೈಟ್. ನೆಕ್ಸ್ಟು ನೀವು ಒಂದು ಚೂರು ಟಫರ್ ಮೌಂಟನ್ ಹತ್ತೀನಿ ಅಂದಾಗ ಅದಕ್ಕೆ ಮುಂಚೆ, ಫಾರ್ ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಸ್ವಲ್ಪ ನೀವು ಕೆಲವು ಎಕ್ವಿಪ್ಮೆಂಟ್ಸ್ ಜೊತೆ ಅಭ್ಯಾಸ ಮಾಡಬೇಕು. ಆ ಎಕ್ವಿಪ್ಮೆಂಟ್ಸ್ ಕೊಂಡ್ಕೊಳ್ದೆ ನೀವು ಹತ್ತಕ್ಕಾಗಲ್ಲ. ಆ ಎಕ್ವಿಪ್ಮೆಂಟ್ಸ್ ಕೊಂಡ್ಕೊಂಡಾಗ ನೀವು ಒಂದು ತರಬೇತಿ ಸಂಸ್ಥೆ ಇಂಡಿಯಾ ಫಾರ್ IASಗೆ ಬಂದರೆ ಆ ಸಂಸ್ಥೆ ನಿಮ್ಗೆ ಈ ಐಟಮ್ ತೊಗೋಬೇಕು, ಈ ಐಟಮ್ ತೊಗೋಬೇಕು, ಆ ಐಟಮ್ ಇದಕ್ಕೆ ತೊಗೋಬೇಕು, ಈ ಐಟಮ್ ನಿಮ್ಗೆ ಉಸಿರಾಡೋದಕ್ಕೆ ತೊಗೋಬೇಕು, ಈ ಐಟಮ್ ನೀವು ಬ್ಯಾಕ್ ಪ್ಯಾಕ್, ಈ ಥರ ಶೂಸ್ ತೊಗೋಬೇಕು. ಅಂದರೆ ಸಾಧನೆಗಳು ನೀವೇನೇನು ತೊಗೋಬೇಕು ಅಂತ ಹೇಳೋದನ್ನು ನಮ್ಮಂಥ ತರಬೇತಿ ಸಂಸ್ಥೆ ಹತ್ರ ಬಂದರೆ ನಿಮ್ಗೆ ಅನುಕೂಲ. ನೀವೇ ತೊಗೋಬೋದು, ಮಾರ್ಕೆಟ್ಗೆ ಹೋಗಿ ನೀವೇ ಕೇಳ್ಬೋದು. ಆದರೆ ನೀವು ನಮ್ಮ ಜೊತೆ ಬಂದರೆ ಒಂದು ಚೂರು ಅನುಕೂಲ. ರೈಟ್. ವ್ಯಾಲ್ಯೂ ಅಡಿಷನ್. ಸೊ ಅದಕ್ಕೆ ನಾನು ಹೇಳ್ತೀನಿ, ಇನೋವೇಟಿವ್ ಅಂತ. ನಾನು ಯಾರು ಬಡವರು ಇಲ್ಲಿ ಕೇಳ್ತಾ ಇರೋರು, ಅಯ್ಯೋ ನನಗೆ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತಂದ್ರೂ ಬೇಕಾಗಿಲ್ಲ. ಆದರೆ ನೀವೇನಾದ್ರು ಹೀಗೆ ಕೇಳಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಇರೋದ್ರಲ್ಲಿ ಕಡಿಮೆ ರೇಟಲ್ಲಿ ಬೇಕಾದಂಥ ಎಕ್ವಿಪ್ಮೆಂಟ್ ಸಿಗತ್ತೆ. ಎವರೆಸ್ಟ್ ಹತ್ತಬೇಕು ಅಂತಂದರೆ ಸಾಧನೆಗಳೆಲ್ಲ ಆಯಿತು, ಸ್ವಲ್ಪ ಬಾಡಿ ಎಲ್ಲ ಬಿಲ್ಡಪ್ ಮಾಡಿದ್ದೀರ. ಅದಕ್ಕೆ ನೀವು ಸುಮ್ಮನೆ ಹೋಗಿ ಮೌಂಟ್ ಎವರೆಸ್ಟ್ ಹತ್ರ ನಿಂತ್ಕೊಂಡು ಶುರು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ರೂಟ್ ಅಂತ ಇದೆ. ಸೊ ಮೊದಲನೇದು ನೀವು ಹಿಂಗೆ ಹೋಗಿ ಹೀಗೆ ಹೋಗಿ ಅಲ್ಲಿ ಫಸ್ಟು ಹಳ್ಳಿ, ಒಂದು ಬೇಸ್ ವಿಲೇಜ್ ಅಂತ ಇದೆ. ನಾನು ಕ್ಯಾಂಪ್ ಹೇಳ್ತಾ ಇಲ್ಲ, ಬೇಸ್ ಕ್ಯಾಂಪ್ ಇಲ್ಲ, ಬೇಸ್ ವಿಲೇಜ್. ಆ ವಿಲೇಜಲ್ಲಿ ಫಸ್ಟ್ ಅಕ್ಲಮಟೈಸ್ ಮಾಡ್ಕೋಬೇಕು. ಅದಾದಮೇಲೆ ಫಸ್ಟ್ ಬೇಸ್ ಕ್ಯಾಂಪ್, ಸೆಕೆಂಡ್ ಬೇಸ್ ಕ್ಯಾಂಪ್, ಥರ್ಡ್ ಬೇಸ್ ಆ್ಯಂಡ್ ಫೈನಲ್ ಬೇಸ್ ಕ್ಯಾಂಪ್. ಅದು ಅಸಾಲ್ಟ್ಗೆ. ಆ ಥರ ಒಂದು 6-7 ಇದೆ, ಆಯಿತಾ? ಸೊ ಲಾಸ್ಟ್ ಕ್ಯಾಂಪಲ್ಲಿ ಅದರೊಳಗೂ ದಾರಿನಲ್ಲಿ ನಿಮ್ಮ ಕೆಲವು ಕಡೆ ಈ ಜಾಗ ಬಿಟ್ಟರೆ ನೆಕ್ಸ್ಟು ನಿಮ್ಗೆ ಇನ್ನೆಲ್ಲೂ ಕ್ಯಾಂಪ್ ಮಾಡೋಕ್ಕಾಗಲ್ಲ. ರೈಟ್. ಇನ್ನು ನೆಕ್ಸ್ಟ್ 10 ಅವರ್ ಆಗೋ ತನಕ ನಿಮ್ಗೆ ಸಿಗಲ್ಲ. ಅದನ್ನು ಅಲ್ಲೇ ಕ್ಯಾಂಪ್ ಮಾಡ್ಕೋಬೇಕು. ಇಲ್ಲಿ ನೀವು ಊಟ ತಿಂಡಿ ತಿಂದೇ ಇದ್ದರೆ ನೆಕ್ಸ್ಟು ನಿಮಗೆ ಇನ್ನು 7-8 ಅವರ್ ಸಿಗಲ್ಲ. ಅದನ್ನು ಅಲ್ಲಿ ಹೋಗಿ ಬಂದಿರೋರಿಗೆ ಗೊತ್ತಿರುತ್ತೆ. ಅರ್ಥವಾಯ್ತಲ್ಲ? ಈ ಹಳ್ಳಿನಲ್ಲಿ ನೀವು ತಿಂಡಿ ತಿಂದೇ ಹೋದರೆ ನೆಕ್ಸ್ಟು ನಿಮಗೆ ಸಿಗೋದು ಊಟ ಇಷ್ಟು ಅವರ್ ಆಗುತ್ತೆ. ಸೊ ಇಂಡಿಯಾ ಫಾರ್ IAS ಸಂಸ್ಥೆಯಲ್ಲಿ ನಾವಿರ್ತಕ್ಕಂಥವರೆಲ್ಲ 2-3 ಒಂದು ಹೀಗೆ ಹೋಗಬೇಕು, ಈ ಕಡೆಯಿಂದ ಹೋಗಬೇಕು, ಇದು ನಿಮ್ಮ ಮೊದಲನೇ ಸ್ಟಾಪ್ ಆಗಬೇಕು, ಇದು 2ನೇ ಸ್ಟಾಪ್ ಆಗಬೇಕು, ಇದು 3ನೇ ಸ್ಟಾಪ್ ಆಗಬೇಕು ಅಂತ ನಾನು ನಿಮಗೆ ಹೇಳಬಲ್ಲೆ ಸಂಸ್ಥೆನಲ್ಲಿ. ಯಾಕೆಂದರೆ ಈ ಸಂಸ್ಥೆಯಲ್ಲಿರೋರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅದರೊಳಗೂ ಈ ಉನ್ನತವಾದ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮಾಡಿರೋರು ಕೆಲಸ ಮಾಡಿ ಅಲ್ಲಿ ತನಕ ಹೋಗಿ, ನಾನು ಹೇಳಿದ್ನಲ್ಲ ಫೈನಲ್ ಬೇಸ್ ಕ್ಯಾಂಪ್ಗೆ ಹೋಗಿ ಸಮ್ಮಿಟ್ಗೆ ಟ್ರೈ ಮಾಡಿದ್ದಾರೆ. ಸಮ್ಮಿಟ್ಟಲ್ಲಿ ಕೆಲವರು ಸಕ್ಸಸ್ ಆಗಿದ್ದಾರೆ, ಕೆಲವರು ಆಗಿಲ್ಲ. ಅವರು ನಮ್ಮ ಜೊತೆ ಇದ್ದಾರೆ. ಕೆಲವರು ಅಲ್ಲಿ ತನಕ ಹೋಗಿ ಈಗ ಹೋಗಿ ಬಂದಿರೋರು ಟೆಂಪರರಿ ಆಗಿ ನಮ್ಮ ಜೊತೆ ಬರ್ತಾರೆ. ನೀವು ಹೇಳಿದ್ರಲ್ಲ ಹಲವಾರು ಜನ ನಮ್ಮ ಜೊತೆ ಮಾರ್ಗದಲ್ಲಿ. ಈಗ ನಮ್ಮ ಕೆಲಸ ಅಷ್ಟೇ. ಸೊ ನಾವು ನಿಮ್ಗೆ ಈ ಜಾಗದಲ್ಲೇ ಇಲ್ಲೇ ಈ ಥರ ಓದಿ, ಹೀಗೆ ಓದಿ, ಇಂಥ ಟೈಮಲ್ಲಿ ರೆಸ್ಟ್ ತೊಗೊಳ್ಳಿ, ಇಂಥ ಟೈಮಲ್ಲಿ ಹೀಗೆ ಮಾಡಿ, ಈ ಥರ ನೀವು ಪ್ರಾಕ್ಟೀಸ್ ಮಾಡಿ, ಹೀಗೆ ನೀವು ಎಸ್ಸೆ ಬರೀರಿ, ಹೀಗೆ ನೀವು ಇದು ಆಬ್ಜೆಕ್ಟಿವ್ ಟೈಪ್ ತೊಗೊಳ್ಳಿ, ಅರ್ಥ ಮಾಡಿ. ಫೈನಲ್ ಸಮ್ಮಿಟ್ ಈಸ್ ಇಂಟರ್ವ್ಯೂ. ಅದು ಭಾಳ ಮುಖ್ಯ.
ಎಸ್ಪೆಷಲಿ ಈ ನಮ್ಮಂಥವ್ರು ನಾವೆಲ್ಲ ಕನ್ನಡ ಕೋರ್ಸ್ ನನ್ನ ಬಗ್ಗೆ ಹೇಳಕ್ಕೆ ತುಂಬ ಜಾಸ್ತಿ ಇರ್ತದೆ. ಬಟ್ ಕನ್ನಡದ ಒಂದು ಮಾಧ್ಯಮದಲ್ಲಿ ಓದಿ ಸರ್ಕಾರಿ ಶಾಲೆ ಈ ಇದು ನಿಮ್ಮ ಏನಂತಾರೆ ಕ್ರೈಸ್ಟ್ ಕಾಲೇಜು, ಸೆಂಟ್ ಜೋಸೆಫ್ಸ್ ಅಂಥ ಕಡೆ ಓದೋರ್ಗಾರ್ಗೂ ಸ್ವಲ್ಪ ಸಂಕೋಚ ಇರಲ್ಲ. ಇವತ್ತು ನಾನು ನಿಮ್ಮ ಜೊತೆ ನಿರರ್ಗಳವಾಗಿ ಮಾತಾಡ್ತಾ ಇದ್ದೀನಿ. ನಾನು ಈ ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಾ ಇದ್ದಾಗ ನೀವು 2 ನಿಮಿಷ ಮಾತಾಡಿಸಿದ್ರೆ ಮೂರ್ಛೆ ಹೋಗ್ಬಿಡ್ತಾ ಇದ್ನೋ ಎಲ್ಲ ಇರಲ್ಲ. ಆದರೆ ಇಂಟರ್ವ್ಯೂನಲ್ಲಿ ಆ ಥರ ಒಂದು ಎವರೆಸ್ಟಲ್ಲಿ ಫೈನಲ್ ಅಂದರೆ ಲಾಸ್ಟ್ ಬೇಸ್ ಕ್ಯಾಂಪ್ಗೆ ಹೋಗ್ಬಿಟ್ಟಿದ್ದೀರ, ಅಲ್ಲಿಗೆ ಭಾಳಷ್ಟು ಬೇಕು. ಅಲ್ಲಿ ಏನು ಪ್ರಿಪ್ರೇಷನ್ ಮಾಡೋಕ್ಕೆ ನೀವು ತುಂಬ ಲೋಡ್ ತೊಗೊಂಡೋಗೋಕ್ಕಾಗಲ್ಲ. ಏನೇನು ಲೋಡ್ ಇಲ್ಲಿ ಇಡಬೇಕು, ಏನು ಲೋಡ್ ಅಲ್ಲಿ ನಾವು ಇವೆಲ್ಲ ಆಗಿರೋರು ಅವ್ರ ಜೊತೆ ಮಾರ್ಗದರ್ಶನ. ಎರಡನೇದು ನಮ್ಮ ಸ್ಪೆಷಾಲಿಟಿ ಏನು ಅಂದರೆ ನೀವು ಯಾವತ್ತೋ ಒಂದು ದಿವಸ ಹತ್ಬಿಟ್ಟು ಬಿಟ್ಬಿಟ್ಟಿದ್ರೆ ನೀವು ಸಹಾಯ ಮಾಡೋಕ್ಕಾಗಲ್ಲ. ನಮ್ಮ ಅದೃಷ್ಟ ನಾನು ಕಳೆದ 30 ವರ್ಷ 3 ದಶಕಗಳಿಗಿಂತ ಹೆಚ್ಚು ಆಯಿತಾ ನಮ್ಮಲ್ಲಿರ್ತಕ್ಕಂಥ ಶ್ರೀನಿವಾಸ ಆಗಲಿ ಅವರು ಒಂದು 20 ದಶಕಗಳಿಂದ ಮತ್ತೆ ನಾವು ಇವರುಗಳ ಜೊತೆ ಹತ್ತಿ ಬರ್ತಾ ಇದ್ದೀವಿ. ಅಫ್ಕೋರ್ಸ್ ಓನ್ಲಿ ಥಿಂಗ್ ವಿ ಕಾನ್ ಡೂ ಇಸ್ ವಿ ಕ್ಯಾನ್ ಟೇಕ್ ದೆಮ್ ಅಪ್ ಟು ದ ಇಂಟರ್ವ್ಯೂ ಒಳಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ಇಂಟರ್ವ್ಯೂ ಅಲ್ಲಿ ಬೇಸ್ ಕ್ಯಾಂಪ್ ತನಕ ಹೋಗೋ ತನಕ ನಾವು ಮಾರ್ಗದರ್ಶನ ಕೊಡ್ಬೋದು. ಇನ್ಫ್ಯಾಕ್ಟ್ ಐ ಸ್ಪೆಷಲೈಸ್ ಆ್ಯಕ್ಚುಲಿ ಇನ್ ಪ್ರಿಪೇರಿಂಗ್ ಪೀಪಲ್ ಫಾರ್ ಇಂಟರ್ವ್ಯೂ ಬಿಕಾಸ್ ನನ್ನ ಪ್ರಕಾರ ಹಳ್ಳಿಗಾಡಿಂದ ಬಂದವರಿಗೆ ಈ ಇಂಟ್ರ್ಯಾಕ್ಷನ್ ಚೆನ್ನಾಗಿ ಬಂದಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ಧೈರ್ಯ. ನಮ್ಮ ಮನೆಗಳಲ್ಲಿ ಊಟ ಆಯ್ತಾ ಅಮ್ಮ ಅಂತ ಅಷ್ಟೇ ನಾವು ನಮ್ಮ ಆಯಿತು ಅಂತ ಅಪ್ಪ ನಂಗೆ ಪೀಸ್ ಕೊಟ್ಟಬೇಕು. ದಿಸ್ ಇಸ್ ನೋ can we say conversation. UPSC is a conversation at a very high level. Okay. That articulation, modulation, showing your feelings, your body language are very critical to know whether you are a successful. So ಅಲ್ಲಿ ತನಕ ನಾವು ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ತೀವಿ. ಅಟ್ ದ ಮೋಸ್ಟ್ ನಾವು ಸಂಸ್ಥೆಗಳಿದ್ದೀವಲ್ಲ, ನಾವು ನಿಮಗೆ ಕೆಲವು ಸತಿ ಭಾರ ಇನ್ನೇನು ನೀವು ರೀಚ್ ಆಗ್ತಾ ಇದ್ದೀರಾ ನಿಮ್ಮ ಸ್ವಲ್ಪ ಭಾರ ನಾವು ಫಾರ್ ಎಕ್ಸಾಂಪಲ್ ಶೇರ್ಪಾಗಳು ಇದ್ದಾರಲ್ಲ ನಿಮ್ಮ ಭಾರ ಒಂಚೂರು ಎತ್ಕೊಂಡ್ಬರ್ತಾರೆ. ಹತ್ತೋರು ನೀವೇ, ಮೇಲೆ ಹತ್ತೋರು ನೀವೇ. ನಾವು ನಿಮ್ಗೆ ಹೇಳ್ತೀನಿ ಏನೂ ಗೊತ್ತಿಲ್ಲದೆ ಆಕ್ಸಿಜನ್ನು ತೊಗೊಂಡೋಗದೆ ಅಲ್ಲಿಗೆ ಹೋಗ್ಬಿಟ್ರೆ. ಸೊ ಅದರಿಂದ ನಮ್ಮ ಸಂಸ್ಥೆಯಲ್ಲಿ ನಾವು ಅವ್ರ ಜೊತೆ ಕಂಟಿನ್ಯೂಡ್ ಇಶ್ಯೂ ತೊಗೊಂಡಿರೋದ್ರಿಂದ ನಾವು ಒಂದು ನಮ್ಮ ಇಂಡಿಯಾ ಫಾರ್ AS ಅಲ್ಲಿರೋರು ಯಾರೂ ನಾನಾಗಲಿ ಶ್ರೀನಿವಾಸ ಆಗಲಿ ನಮ್ಮ ಜೊತೆ ನಾವು ಯಾರೂ ಆಗ ಸೇವೆ ಮಾಡ್ತಾ ಇದ್ವಲ್ಲ, ಸರ್ಕಾರಿ ಸೇವೆ ಸರ್ಕಾರಿ ಸಂಬಳದಲ್ಲಿ. ಬಟ್ ನನಗೊಂದು ಆ ಛಲ ಇತ್ತು, ನಾನೊಬ್ಬನೇ ಕನ್ನಡಿಗ ಆಗಿದ್ದೆ, ಅದು ತಪ್ಪು ಅಂತ. ಶ್ರೀನಿವಾಸ್ ಅವ್ರಿಗೂ ಭಾಳ ಅಭಿಮಾನ ನಮ್ಮ ರಾಜ್ಯದ ಮೇಲೆ. ಆವಾಗ ನಾವು ಯಾರೂ ಈ ಥರ ಒಂದು ಸಂಸ್ಥೆ ನಾವು ಮಾಡ್ತೀವಿ ಅಂದ್ಕೊಂಡಿರೋ ಮನಸ್ಸಲ್ಲಿ ಇರಲಿಲ್ಲ. ಒಂದು ವಿಶಾಲ ಮನೋಭಾವದಲ್ಲಿ ಮಾಡಿದ್ವಿ. ಫಾರ್ಚುನೇಟ್ಲಿ ಅದೇ ವಿಶಾಲ ಮನೋಭಾವ ಈಗಲೂ ಅದರಲ್ಲೇ ಮಾಡ್ಕೊಂಡು ಹೋಗಿದೆ. ನಾವು ಯಾವುದೇ ರೀತಿಯಾದ ಒಂದು ಹಣ ಅದು ಅಥವಾ ಹೆಸರು ನಮಗೇನು ಫಾರ್ಚುನೇಟ್ಲಿ ನಾವಿಬ್ಬರಿಗೂ ಹೆಸರು ಆಸಕ್ತಿ ಇಲ್ಲ. ನನ್ನ ಸರ್ವಿಸಲ್ಲೂ ನಂಗೆ ಹೆಸರು ಆಸಕ್ತಿ ನಾನು ಕೇಳಿದ್ದೀನಿ ಸರ್. ಇಂಡಿಯಾ ಫಾರ್ IAS ಅದು ಆರಂಭ ಮಾಡಿದ ಒಂದು 2-3 ವರ್ಷಗಳ ಕಾಲ ಅದನ್ನ ನೀವೇ ಸಲಹೆ ಹಾಕಬೇಕಾಗಿ ಬಂತಂದ್ರೆ ನಿಮ್ಮ ಟೀಮ್ ಗವರ್ನಿಂಗ್ ಕೌನ್ಸಿಲ್ ಅದಕ್ಕೆ ಅದೇ ಸೆಲ್ಫ್ ಡಿಪೆಂಡೆಂಟ್ ಆಗೋಕ್ಕೆ ಕಷ್ಟ ಆಯಿತು ಅಂತಂದರೆ ನೀವು ಕಮರ್ಷಿಯಲ್ ಆಗಿ ಅದನ್ನ ಗ್ರೋ ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ ಅನ್ಕೋತೀನಿ. ಮಾಡೋಕ್ಕೂ ಇಂಟ್ರೆಸ್ಟು ನಮಗಿಲ್ಲ, ಆಸಕ್ತಿನೂ ಇಲ್ಲ. ಯಾಕೆಂದರೆ ಫಸ್ಟು ಸರ್ವಿಸ್. ನಮ್ಮ ನಾನೊಂದು ಭಾಳ ಬಡತನದಲ್ಲಿ ಬಂದವನು. ನಮ್ಮ ತಂದೆ 3ನೇ ಕ್ಲಾಸ್ ಫೇಲು, ನಮ್ಮ ತಾಯಿ 2ನೇ ಕ್ಲಾಸ್ ಫೇಲು. ನಮ್ಮ ಅರ್ನಿಂಗ್ಸ್ ಇರ್ತಾ ಇರಲಿಲ್ಲ. ನಿಮ್ಗೆ ಶಾಕ್ ಆಗ್ಬೋದು, ನಮ್ಮ ತಾಯಿ TB ಅಂದರೆ ಕ್ಷಯ ರೋಗದಿಂದ ಸತ್ತವರು, ಅಂದರೆ ಮಾಲ್ನ್ಯೂಟ್ರಿಷನ್ ಅಷ್ಟಿತ್ತು. ನಮ್ಗೆ ಗೊತ್ತೂ ಇರಲಿಲ್ಲ, ನಾವು ಬಡವರು, ನಾನು ಇರಲಿಲ್ಲ. ನಾನು DC ಆದಮೇಲೆ ನನಗೆ ಯಾರೋ ಒಬ್ಬ ಡಾಕ್ಟ್ರ್ ನನ್ನ ಜೊತೆ ಕುಮಾರಸ್ವಾಮಿ ಅಂತ DHO ಅವ್ರು ಬಂದವರು, ಅವ್ರು ನಿಮ್ಮ ತಾಯಿಯವ್ರಿಗೆ ನನಗೇನೋ ಡೌಟ್ ಬರ್ತಾ ಇದೆ ಸರ್ ಅಂತೇಳಿ. ಅದರ್ಥಂಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿಯೆಲ್ಲ ಸ್ವಲ್ಪ ಸಣ್ಣಗಿದ್ವಿ. ಆ ಥರ ನ್ಯೂಟ್ರಿಷನ್ ಫುಡ್ಡು ಊಟ ವಾರಕ್ಕೆ ಒಂದು 3-4 ದಿವಸ ಊಟ ಮಾಡಿದ್ರೆ ಹೆಚ್ಚು. ಅಂಥ ಒಂದು ಕಡೆಯಿಂದ ಬರೋದಕ್ಕೆ ಅಂಥ ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದು ಸರ್ಕಾರಿ ಮಾಧ್ಯಮ ಶಾಲೆ. ಇನ್ಫ್ಯಾಕ್ಟ್ ನನಗೆ ಮೇಡಮ್ ವೆಂಕಮ್ಮನವರು ಅಂತ, ನಾನು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಮೇಡಮ್ ಅವ್ರ ಟಿಫಿನ್ ಕ್ಯಾರಿಯರಿಂದ ನಂಗೆ ಮಧ್ಯಾಹ್ನ ಊಟ ಕೊಡೋರು. ನಾನು ಏನೂ ತೊಗೊಂಡು ಹೋಗ್ತಾ ಇರಲಿಲ್ಲ. ಅಂತ ಅವ್ರಿಗೆ ದೇವರು ಈ ಥರ ಒಂದು ಸಹಕಾರ ಕೊಟ್ಟರೆ ನನ್ನ ಕರ್ತವ್ಯ ಆ ಥರ ಇದ್ದವ್ರಿಗೆ ನಾವು ಎಷ್ಟಾದರೂ ಸಹಾಯ ಮಾಡಬೇಕು.
ಆ್ಯಂಡ್ ನಾನಾಗಲಿ ಶ್ರೀನಿವಾಸ್ ಆಗಲಿ ನೀವು ಇಂಡಿಯಾ ಫಾರ್ IASಗೆ ಬರಬೇಕು. ನೀವೇ ಫಾರ್ ಎಕ್ಸಾಂಪಲ್ ನೀವೇ ನಾನು ಇಂಡಿಯಾ ಫಾರ್ IAS ಅಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಸರ್, ಮಾರ್ಗದರ್ಶನ ಮಾಡ್ತೀರಾ ಅಂತ ಕೇಳಿದ್ರೆ ಖಂಡಿತ ನಮ್ಮ ಮನೆಗೆ ಬೇಕಾದ್ರೆ ಕೂಡಿಸ್ಕೊಂಡು ನಮ್ಮ ಮನೇಲೆ ಊಟ ತಿಂಡಿ ಕೊಟ್ಬಿಟ್ಟು ಗೈಡ್ ಮಾಡ್ತಾರೆ. ಮಾಡ್ತೀರಾ? ಇನ್ ದಟ್ ವೇ ಆ ಒಂದು ಆದರ್ಶ ಉಳಿಸ್ಕೊಂಬ. ಆ್ಯಂಡ್ ಎರಡನೇದು ನಮ್ಮ ಜೊತೆ ಯಾರು ನಮ್ಮ ಜೊತೆ ಇನ್ಫ್ಯಾಕ್ಟ್ ನಾವು ಎರಡನೇದು ನಾನು ನನ್ನ ಮನಸ್ಸಲ್ಲಿ ಯಾವತ್ತೂ ಅವರು ಶಿಷ್ಯರು ಅನ್ಸೋಕ್ಕಾಗಲ್ಲ, ನಾ ಗುರುಗಳು ಆಗೋಕ್ಕಾಗಲ್ಲ. ಕೆಲವು ಸತಿ ಗುರುಗಳೇ ಅಂತಾರೆ ಇದು ಸಾಧ್ಯವಿಲ್ಲ, ಇದು ಕೇವಲ ನಿಮ್ಮ ಜೊತೆ ಪಯಣ ಮಾಡ್ಬೋದಷ್ಟೇ, ಸ್ವಲ್ಪ ದೂರ ಅದೂ ಆಮೇಲೆ ನೀವೇ ಹತ್ತಬೇಕು. ನಾನು ತನಕ ಅದು ಅಲ್ಲಿ ನಿಮಗೆ UPSC ತನಕ ಮುಂದ್ಗಡೆ ಫೋಟೋ ತೋರಿಸ್ತೀನಿ ಇಲ್ಲಿ ಕೂತ್ಕೊಂಡು. ಈ ಡೆಲ್ಲಿಲಿದ್ದಾಗ ಇವನ್ ಮುಂದಿನ ರೋಡ್ ಶಹಜಹಾನ್ ರೋಡಲ್ಲಿ ಕರ್ಕೊಂಡೋಗಿ ತೋರಿಸ್ತಾ ಇದ್ವಿ, ಬಟ್ ಒಳಗಡೆ ಹೋಗ್ಬೇಕಾದ್ರು. ಆದ್ದರಿಂದ ನೀವು ಸಹ ಪಯಣಿಕರಾಗ್ಬೋದು, ಮಾರ್ಗದರ್ಶನ ಮಾಡ್ಬೋದು, ಮೋಟಿವೇಟ್. ಇನ್ನೊಂದು ಇದು ಓದಬೇಕಾದ್ರೆ ಭಾಳಷ್ಟು ನಿಮ್ಮ ನೀವು ಬ್ರೇಕ್ ಡೌನ್. ನಾವು ಬಡವರಾಗಿದ್ದವರು ಏನೋ ಒಂದು ಸಂಗತಿ ನಡೆದ್ಬಿಟ್ಟು ಜೀವನದಲ್ಲಿ IAS ಅನ್ನೋದು ನನಗೆ ಗೊತ್ತಾಗಿದ್ದು. ನಮ್ಮ ಫ್ಯಾಮಿಲಿನಲ್ಲಿ ಯಾರು ನಮ್ಮ ಅಪ್ಪ ಅಮ್ಮನ ಯಾವುದೇ ಫ್ಯಾಮಿಲಿಲಿ 2ನೇ ಕ್ಲಾಸು 3ನೇ ಕ್ಲಾಸ್, ಬಟ್ ಅವನ್ನ ಹೇಗೆ ಬಳಸ್ಕೊಂಡೆ ಇಂಟರ್ವ್ಯೂಗೆ ಅಂತ ನಾನು ಬೇಕಾದ್ರೆ ನಿಮ್ಗೆ ಆಮೇಲೆ ಹೇಳ್ತೀನಿ. ನಿಮ್ಮ ಒಂದು ಧ್ಯೇಯಗಳೇನಿರ್ತಲ್ಲ ಅದನ್ನು ನೀವು ತೊಗೊಂಡು ಹೋಗ್ಬೇಕು. ನಾನು ಜೊತೆನಲ್ಲಿ ನಿಮ್ಮ ಜೊತೆ ಬರ್ಬೋದು. ಹೇಗೆ ಬೆಟ್ಟ ನೀವು ಎವರೆಸ್ಟ್ ಹತ್ಬೇಕಾದ್ರೆ ನೀವು ಬಾಡಿ ಬಿಲ್ಡಪ್ ಮಾಡ್ಬೇಕಾದ್ರೆ ನಾನೇನು ಮಾಡೋಕ್ಕಾಗಲ್ಲ. ನೀವು ಚಿಕ್ಕ ಪುಟ್ಟ ಬೆಟ್ಟ ಹತ್ತಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಅವೆಲ್ಲ ನೀವೇ ಮಾಡ್ಕೊಳ್ತಾ ಇರ್ತೀರ. ಸೊ ನನ್ನ ಜೊತೆ ಸಹ ಪಯಣಿಗ ನಾನು, ಅದಕ್ಕೆ ಅವ್ರಿಗೆ ಮೇಷ್ಟ್ರು ಅಂತ ಹೇಳ್ಕೊಳಕ್ಕೂ ನಮಗೂ ನಿಮ್ಗೆ ಅಧಿಕಾರ ಇಲ್ಲ. ನಾವು ಅಲ್ಲಿ ಮಾರ್ಗದರ್ಶನ, ಜೊತೆ ಪಯಣಿಗರು, ಸಹ ಪ್ರಯಾಣಿಕರು ಓಡಾಡ್ತೀವಿ. ಫಾರ್ಚುನೇಟ್ಲಿ ಅವ್ರ ಜೊತೆ ಹೋಗಿ ಎರಡನೇದು ಅವರಿಂದ ನಾವು ತುಂಬ ಕಲಿತೀವಿ. ಆ್ಯಕ್ಚುಲಿ ಇದ್ರೊಳಗೆ ನಮ್ಮ ಸ್ವಾರ್ಥ ಇದೆ. ಆ ಹುಡುಗರು ಬರ್ತಾರಲ್ಲ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಅವ್ರು ಬಂದಾಗ ಅವ್ರಿಗೆ ಮಾರ್ಗದರ್ಶನ ಇಂಡಿವಿಜುವಲ್ ಮಾಡ್ತೀನಿ, ಗ್ರೂಪಲ್ಲಿ ಮಾಡ್ತೀನಿ, ಮಾಕ್ ಇಂಟರ್ವ್ಯೂಸ್ ಮಾಡ್ತೀವಿ. ಅವರಿಂದ ನಾವು ಫೀಡ್ಬ್ಯಾಕ್ ನಾವು ಕೊಡ್ತೀವಿ, ನಮ್ಮ ಬಗ್ಗೆ ಅವ್ರ ಫೀಡ್ಬ್ಯಾಕ್. ಅವ್ರು UPSCಗೆ ಹೋದ್ಮೇಲೆ ಅವ್ರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಒಂದು ನಾನು ಯುವಕರ ಜೊತೆ ಇದ್ದೀನಿ. ನನಗೆ ಆ್ಯಕ್ಚುಲಿ ಇವತ್ತು ವಯಸ್ಸು 17 ವರ್ಷ. ಯಾಕೆಂದರೆ ನಾವು ಹುಡುಗರ ಜೊತೆ ಓಡಾಡ್ತಾ ಇದ್ದೆ. ನಾನು ನನ್ನ ವಯಸ್ಸಿನವ್ರ ಜೊತೆ ಕಾಂಟ್ಯಾಕ್ಟೇ ಇಲ್ಲ, ಎಲ್ಲ 20, 21, 22 ಯೂತ್ಫುಲ್ನೆಸ್ ಇದೆ. ಎರಡನೇದು ಅವರು ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಅವ್ರು ಏನು ಓದಿರ್ತಾರೆ. ಈಗ ತಾನೇ ಒಬ್ಬರು ಮೊನ್ನೆ UPSC ಓದೋರು ಒಂದು ಉತ್ತರ ಇಂಟರ್ವ್ಯೂನಲ್ಲಿ ತಪ್ಪು ಕೊಟ್ಟಿದ್ರು. ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡಲಿಲ್ಲ, ಯಾಕೆಂದರೆ ಅವ್ರಿಗೆ ಈಗಲೇ ಹುಮ್ಮಸ್ ಕಡಿಮೆ ಮಾಡೋದು ಬೇಡ. ಇವತ್ತು ತಡಿಲಾರದೆ ಮೈಂಡು ಶ್ರೀನಿವಾಸ್ ಅವ್ರಿಗೆ ಹೇಳ್ಬಿಟ್ಟು ಬಂದೆ ಬೆಳಿಗ್ಗೆ, ಆ ಥರ ತಪ್ಪು ಮಾಡಿದ್ರು. ಆ್ಯಕ್ಚುಲಿ ಟೈವಾನ್ ಅವರ CEO ಆ್ಯಕ್ಚುಲಿ he competed for he stood election for the Taiwan's president post. ಅವ್ರಿಗೊಂದು ಅವಾರ್ಡ್ ಬಂತು. That is what the candidate answered. But no, actually he stood for election and he was pro-China party. ಅಫ್ಕೋರ್ಸ್ ನಾನು ತುಂಬ ಓದಬೇಕು, ನಾನು ಓದ್ದೇ ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಯಾವಾಗಾರ ಕೇಳ್ತಾ ಇರ್ತಾರೆ. ನಾನು ಹೇಳಿದೆ ನಮ್ಮ ಹುಡುಗರು ಎಷ್ಟು ಜನ ಇರ್ತಾರೆ ಅವ್ರಿಗಿಂತ ಜಾಸ್ತಿ ನಾನೇ ಓದಬೇಕು. ಈಗ ನಿಮ್ಮಲ್ಲೂ ಬಂದಾಗ ನಾನು ಫಸ್ಟು ಒಳಗಡೆ ಕೂತ್ಕೊಂಡು ಪುಸ್ತಕ ಪೇಪರ್ಸ್ ತಂದಿದ್ದೆ, ಓದ್ಬೇಕು, ತುಂಬ ಓದ್ಬೇಕು. ಇಲ್ಲದೆ ಹೋದರೆ ಅದು ಅಪ್ಡೇಟು ಮಾಡದೆ ಹೋದರೆ ಅನ್ಯಾಯ ಮಾಡ್ತೀವಿ. ಹುಡುಗರು ಹಳೆಯ ಹೆಸರಿನಲ್ಲಿ ನಡೆಯೋಕ್ಕಾಗಲ್ಲ ನಮ್ಮ ಸಂಸ್ಥೆಯಲ್ಲಿರೋರೆಲ್ಲ. ಎರಡನೇದು ನಮ್ಗೆ ಆವಾಗ ವಿ ಬ್ರೇಕ್ ಡೌನ್. ಆಗ ಯಾರು ಒಬ್ಬರು ಸಹಕಾರ ಬೇಕು. ಇಂಡಿಯಾ ಫಾರ್ IAS ಅಲ್ಲಿ ಅಥವಾ ನೀವು ಯಾವುದೇ ಸಂಸ್ಥೆಗೆ ಹೋಗಿ ನಿಮಗೆ ಆವಾಗ ಮೋಟಿವೇಶನ್ ಬೇಕು. ಎರಡನೇದು ಇದು ಒಂದು ದಾಳ ಹಾಕದಂಗೆ IAS ಅಂತ. ನಾವು ಅಷ್ಟು ಬಡತನದಲ್ಲಿ ಬಂದಿದ್ವಿ. ನಮ್ಮ ಅಪ್ಪ ಅಮ್ಮನಿಗೆ ಕೆಲವು ಸತಿ, ನಮ್ಮ ಅಮ್ಮನಿಗೆ ಸ್ವಲ್ಪ ದೃಢತೆ ಇತ್ತು. ನಮ್ಮ ತಂದೆ ಏನಪ್ಪ ಇದು ಸಿಗದೆ ಹೋದರೆ ಏನು ಎತ್ತ ಅಂತ. ಆ ಟೈಮಲ್ಲಿ ಹಲವಾರು ಬೇರೆ ಹುದ್ದೆಗಳು, ಫಾರ್ ಎಕ್ಸಾಂಪಲ್ ಬ್ಯಾಂಕ್, ಆಗ ರಿಸರ್ವ್ ಬ್ಯಾಂಕ್ ಗ್ರೇಡ್ A ಗ್ರೇಡ್ B ಎಕ್ಸಾಮ್ ಅಂತ ತೊಗೊಳ್ಳೋದು. ಅಂದರೆ ಈ IASಗೆ ಓದ್ತಾ ಸ್ಪರ್ಧಾತ್ಮಕಕ್ಕೆ ಇದಕ್ಕೆ ಸ್ವಲ್ಪ ತುಂಬ ದೂರ ಹೋದರೆ ಡೈವರ್ಷನ್ ಆಗ್ಬಿಡ್ತದೆ. ಅದಕ್ಕೆ ಹತ್ತಿರದಲ್ಲಿರುವಂಥ ಪರೀಕ್ಷೆಗಳು, ರಿಸರ್ವ್ ಬ್ಯಾಂಕ್ ಗ್ರೇಡ್ A ಗ್ರೇಡ್ B, SBI ಭಾಳ ಚೆನ್ನಾಗಿ ಪ್ರತಿ ವರ್ಷ ಎಕ್ಸಾಮ್ಸ್ ತೊಗೊಳ್ಳೋರು ಅವ್ರದ್ದು. ಆಮೇಲೆ KPSC ಎಕ್ಸಾಮ್, ಇನ್ಫ್ಯಾಕ್ಟ್ ನಾನು KPSCನಲ್ಲೂ ಸೆಲೆಕ್ಟ್ ಆಗಿದ್ದೆ. ಆಮೇಲೆ ಇದು ಇನ್ಸ್ಪೆಕ್ಟರ್ಸ್ ಎಕ್ಸಾಮ್ ಇರ್ತದೆ. ಆಮೇಲೆ ಐ ವಾಸ್ ಆಲ್ಸೋ ಸೆಲೆಕ್ಟೆಡ್ ನ್ಯಾಷನಲ್ ಸೇವಿಂಗ್ಸ್
LIC, ಓಕೆ. ಸೊ ಬ್ಯಾಂಕಿಂಗ್ ಸರ್ವಿಸ್, ಶಾರ್ಟ್ ಸರ್ವಿಸ್ ಕಮಿಷನ್, ಈ ಥರ ಬೇರೆ ಬೇರೆ ಹುದ್ದೆಗಳು. ನಾನು ಇಂಜಿನಿಯರಿಂಗ್ ಸರ್ವಿಸ್ ತೊಗೊಳಕ್ಕಾಗಲ್ಲ, ಬಟ್ ಈಗಿನವ್ರಿಗೆ ನಾವು ಅದು ಎರಡು ಇದನ್ನಕ್ಕೂ ನಾವು ಮಾರ್ಗದರ್ಶನ ಕೊಡ್ತೀವಿ. ಎರಡು ಸ್ಪರ್ಧಾತ್ಮಕ ಅನ್ನೋದು ಒಂದು ಲೈಫಲ್ಲಿ ನಿಮ್ಮ ಬದಲಾವಣೆ ಬರುತ್ತೆ. ದಯವಿಟ್ಟು ಸ್ಪರ್ಧಾತ್ಮಕ ಅಂದ ತಕ್ಷಣ IAS ಅನ್ಕೋಬಾರ್ದು. ನಾವು ಜೀವನದಲ್ಲಿ ಪ್ರತಿಯೊಂದಕ್ಕೂ ಸ್ಪರ್ಧೆ. ನೀವು ಏನೇ ಒಂದು ಹುದ್ದೆ, ಈಗ ನೀವು ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಯೂಟ್ಯೂಬಲ್ಲೂ ನೀವು ಒಂದು ಸ್ಪರ್ಧಾತ್ಮಕ ಇಲ್ಲದೆ ಹೋದರೆ, ಅಂದರೆ ನೀವು ಬೇರೆ ಯೂಟ್ಯೂಬ್ಗಿಂತ ನಾನು ಚೆನ್ನಾಗಿರಬೇಕು. ಈಗ ನಾನು IAS ಅಲ್ಲಿ ನನ್ನ ಹುದ್ದೆಗಳಲ್ಲಿ ಬೇರೆಯವ್ರಿಗಿಂತ ನಾನು ಚೆನ್ನಾಗಿ ಕೆಲ್ಸಕ್ಕೆ ಸೇರಿದ ಮೇಲೂ ಆ ಒಂದು ಸ್ಪರ್ಧಾತ್ಮಕ ಅನುಭವ. ರಿಟೈರ್ಡ್ ಆದಮೇಲೆ ನಾನು ಮನೇಲಿ ಇರಬಾರ್ದು, ಪೆನ್ಷನ್ ಇದೆ, ಊಟ ತಿಂಡಿ ನೋ, ಏನಾದರೂ ಮಾಡ್ಲಾ, ನನ್ನ ಲಾಸ್ಟ್ ಇಯರ್ಗಿಂತ ಈ ವರ್ಷ ಚೆನ್ನಾಗಿ ಮಾಡ್ಲಾ, ಆ ಒಂದು ಸ್ಪರ್ಧಾತ್ಮಕ ಅನುಭವ. ಇನ್ಫ್ಯಾಕ್ಟ್ ನಾನು 54 ಅಪಾಯಿಂಟ್ಮೆಂಟ್ ಆರ್ಡರ್ ಇಟ್ಕೊಂಡಿದ್ದೆ. ಅದು ನಮ್ಮ ತಾಯಿಗೆ ನನ್ನ ಕೊಡುಗೆ. ಇನ್ಫ್ಯಾಕ್ಟ್ ನಮ್ಮ ತಾಯಿಯವ್ರು ತಿರೋದಾಗ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟೆ ಅವ್ರ ಜೊತೆ. 54 ಅಪಾಯಿಂಟ್ಮೆಂಟ್. ಇಲ್ಲದೆ ಹೋದರೆ ನಿಮ್ಗೆ ಧೈರ್ಯ ಬರಲ್ಲ. ಏನೋ ಒಂದು ಬರ್ತಾ ಇದೆ ಅಂದರೆ ನಮ್ಮ ಅಪ್ಪನಿಗೆ ಗೊತ್ತು, ನಮ್ಮ ಅಮ್ಮನಿಗೆ ಏನಿರುತ್ತೆ, ನಮ್ಮ ಅಮ್ಮನಿಗೆ ಹೆಮ್ಮೆ ನನ್ನ ಮಗ ಅಂತ ಇಷ್ಟೊಂದು ಅಪಾಯಿಂಟ್ಮೆಂಟ್ ಬರ್ತಾ ಇದೆ ಅಂತ. ಸೊ ಇನ್ಫ್ಯಾಕ್ಟ್ ನಮ್ಮ ಹುಡುಗರಿಗೂ ನಾವು ಬೇರೆ ಸ್ಪರ್ಧಾತ್ಮಕವಾದ ಪರೀಕ್ಷೆಗಳಿಗೂ ನಾವು ಸಹಕಾರ ಮಾಡ್ತೀವಿ. ಆವಾಗ ಒಂದು ಮೋಟಿವೇಶನ್ ಇರ್ತದೆ. ಎರಡನೇದು ನನಗೊಂದು ಬ್ಯಾಕಪ್ ಇದೆ, ಅವನ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತದೆ. ಅಂತ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಾವು ತರಬೇತಿ ಕೊಡ್ತೇವೆ. ಇವಾಗ ನಾನು 54 ಅಪಾಯಿಂಟ್ಮೆಂಟ್ ನನ್ನ ಹೃದಯದ ಹತ್ತಿರದಲ್ಲಿ ಇಟ್ಕೊಂಡಿದ್ದೆ. ನಮ್ಮ ತಾಯಿಯವ್ರು ತೀರೋದಾಗ ಅವ್ರ ಜೊತೆನೇ ಅದನ್ನು ಕಳಿಸ್ಕೊಟ್ರು. ಅದರ ತನಕ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ. ಎಸ್ ಸರ್. ಈಗ ಕೇದಾರ್ ಸರ್ ಮಾತು ನೋಡಿದಾಗ ನನಗನ್ಸೋದು ಅವ್ರ ಆ್ಯಟಿಟ್ಯೂಡಲ್ಲಿ ಕಂಪ್ಯಾರಿಸನ್ ಇಷ್ಟ ಆಗಲ್ಲ. ಆದರೂ ಬೇರೆ ಕಾಂಪಿಟೇಟರ್, ನೀವು ಕಾಂಪಿಟೇಷನ್ ಬಗ್ಗೆ ಹೇಳಿದ್ರಿ, ಈಗ ಇತರೆ ಇನ್ಸ್ಟಿಟ್ಯೂಟ್ಗಳಿಗಿಂತ ಇಂಡಿಯಾ ಫಾರ್ IAS 3 ಮೈನ್ ಫ್ಯಾಕ್ಟರ್ಸ್ ಏನು ಡಿಫ್ರೆನ್ಸ್ ಇದೆ? ಮೊದಲನೇದು ನಾನು ನಿಮ್ಗೆ ಹೇಳಿದೆ, ತಿರ್ಗಾ ಮತ್ತೆ ನಾನು ಹಿಮಾಲಯದ ಕಡೆ ಹೋಗ್ತಾ ಇದ್ದೀನಿ. ನಾವು ಅಲ್ಲಿ ತನಕ ಹತ್ತಿ ಬರ್ತಾ ಇದ್ದೀವಿ, ಪ್ರತಿ ವರ್ಷಗಳು ಹೋಗ್ತಾ ಇದ್ದೀವಿ. ಸೊ ನಮ್ಮಲ್ಲಿರ್ತಕ್ಕಂಥವ್ರು ನೋಡಿ, ಒಂದು ಗ್ರೇಟ್ನೆಸ್ ನೀವು ತಿಳ್ಕೋಬೇಕು. ನನ್ನ ಇಂಡಿಯಾ ಫಾರ್ IAS ಅಲ್ಲಿ ನಾನು ಸುಮ್ಮನೆ ನಿಮಿತ್ತ ಮಾತು, ಯೂಸರ್ ಇಂಟರ್ಫೇಸ್ ಅಂತಾರಲ್ಲ ಹಾಗೆ ನಾನು. ನೀವು ನಮ್ಮಲ್ಲಿರೋ ನನಗೆ ಸೆಲೆಕ್ಟ್ ಆಗದೆ ಹೋದರೆ, ಇವತ್ತು ನಾನು ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ, ನಿಮ್ಮ ಜೊತೆ ಕೂತಿದ್ದೀನಿ. ಆದರೆ ಸೆಲೆಕ್ಟ್ ಆಗದೇ ಇದ್ದಾಗ ಯು ಹ್ಯಾವ್ ಎನ್ ಆಪ್ಷನ್ ಆಫ್ ಬಿಕಮಿಂಗ್ ನೆಗೆಟಿವ್. ನಿಮ್ಮ ಮೈಂಡು ಕದಲ್ಬಿಟ್ಟು. ಆದರೆ ನಮ್ಮಲ್ಲಿರ್ತಕ್ಕಂಥ ಜನಗಳೇನಿದ್ದಾರೆ ಅವರುಗಳು ನನಗಾಗದೇ ಇರೋದನ್ನ ಬೇರೆಯವ್ರ ಕೈಲಿ ಮಾಡಿಸಿ ಅವ್ರ ಮೂಲಕ ನಾನು ಅಚೀವ್ ಮಾಡದೇ ಇರೋದನ್ನ ಅವನ ಮೂಲಕ ಮಾಡ್ತೀನಿ ಅಂತಲ್ಲ. ಅವರು ದೊಡ್ಡವರು, ನಾನಲ್ಲ. ನಿಮ್ಮ ಟೀಮ್ ಆ ಥರ ಇದೆ. ಅದು ನಮ್ಮಲ್ಲಿರ್ತಕ್ಕಂಥವ್ರ ಟೀಮ್ಗಳು ಅವರೆಲ್ಲ ಅಲ್ಲಿ ತನಕ ಹತ್ತಿ ಲಾಸ್ಟ್ 5 ಅಡಿ 6 ಅಡಿ ಇದ್ದಾಗ ಮೌಂಟ್ಗೆ, ಸಮ್ಮಿಟ್ಗೆ, ಆವಾಗ ಕೆಳಗಡೆ ಬಂದಿರೋರು. ಅವ್ರಿಗೆ ಎಷ್ಟು ಅವರು ವಿಷ ತುಂಬಿಕೊಂಡು ಮೈಂಡಲ್ಲಿ ನೆಗೆಟಿವ್ ಆಗಿ ಪೆಸಿಮಿಸ್ಟಿಕ್ ಆಗ್ಬೋದಾಗಿತ್ತು. ಆದರೆ ಅವರೆಲ್ಲ ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿದ್ದಾರೆ. ಅದು ಒಂದನೇದು. ದಿ ಬೆಸ್ಟ್ ಫ್ಯಾಕಲ್ಟೀಸ್ ಇದ್ದಾರೆ ಅಂದರೆ ಒಂದೇ ಫ್ಯಾಕಲ್ಟಿ. ಎರಡನೇದು, ನಾವು ಯಾವುದೇ ವ್ಯಕ್ತಿ ನಮ್ಮ ಹತ್ರ ಬಂದರೆ ಅವ್ರಿಗೆ ಒಂದು ಜ್ಞಾನ ಇದೆ, ಅವ್ರಿಗೆ ಇದಕ್ಕೆ ಆಸಕ್ತಿ ಇದೆ ಅಂತ ಗೊತ್ತಾದರೆ ಸಾಕು. ನಾನು ಓಪನ್ ಆಗಿ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅದು ತಪ್ಪದು. ಆದರೆ ನಾವು ಅವರ ಫೈನಾನ್ಷಿಯಲ್ ಇಶ್ಯೂಸ್ ನಾವು ನೋಡೋಕೆ ಹೋಗಲ್ಲ ಫಸ್ಟ್. ಅದು ಎರಡನೇದು, ಸೆಕೆಂಡ್ರಿ. ನಮಗೆ ಫಸ್ಟು ಅವ್ರಿಗೆ ಕಮಿಟ್ಮೆಂಟ್ ಇದೆ, ಝೀಲ್ ಇದೆ, ಆ ಒಳಗಡೆ ಸ್ಟಫ್ ಇದೆ ಅಂತ ಗೊತ್ತಾದರೆ ಸಪೋರ್ಟ್ ಮಾಡೇ ಮಾಡ್ತೀವಿ, ಬಾಗಿಲು ತೆಗಿತೀವಿ. ಇನ್ಫ್ಯಾಕ್ಟ್ ಇದು ಒಂದು ಸಿನಿಮಾ, ನಮ್ಮ ಪೃಥ್ವಿರಾಜ್ ಕಪೂರು ಆ ಸಿನಿಮಾದಲ್ಲಿ ನಮ್ಮ ಬಾಗಿಲು ದೊಡ್ಡದಾಗಿ ತೆಗೆದಿದೆ ಅಂದಂಗೆ ನಮ್ಮ ಇಂಡಿಯಾ ಫಾರ್ IAS ಬಾಗಿಲು ಯಾವಾಗಲೂ ಅಂತ ಅವ್ರಿಗೆ ನಾ ಯಾವತ್ತೂ ಬಾಗಿಲು ಹಾಕಿಲ್ಲ. ಮೂರನೇದು, ನಮ್ಮಲ್ಲಿರೋರಿಗೆಲ್ಲ ನಮಗೆ ಗೊತ್ತು, ನಾವು ಹಿಂದಿನ ದಿವಸದ ಮೇಲೆ ನಾವು ನಂಬಕ್ಕಾಗಲ್ಲ. ಪ್ರತಿ ದಿವಸ ನಾವು ನಮ್ಮನ್ನು ನಾವು ಬೆಳೆಸ್ಕೋಬೇಕು. ಇದು ಮೂರನೇದು. ನಾಲ್ಕನೇದು, ನಾನು ನಿಮ್ಗೆ ಹೇಳಿದ್ನಲ್ಲ, ಅವ್ರ ಮೋಟಿವೇಶನ್ಗೋಸ್ಕರ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಅವ್ರಿಗೆ ಪರೀಕ್ಷೆ. ಇನ್ನೊಂದು ತಿಳ್ಕೊಳ್ಳಿ, ನಾವು ನಾನು MSc ಓದ್ದವನು. 3 ವರ್ಷ ಆದಮೇಲೆ ಏನೂ ಪರೀಕ್ಷೆ ತೊಗೊಳ್ದೆ ಫಸ್ಟ್ ಟೈಮ್ ನೀವು UPSC ಹಾಲೊಳಗೆ ಹೋದರೆ, ಹೋದ ತಕ್ಷಣ ಕುಸಿದು ಬಿದ್ದುಬಿಡ್ತೀರ. ಅದಕ್ಕೆ ನಿಮ್ಗೆ ಬೇರೆ ಬೇರೆ ಪರೀಕ್ಷೆಗಳು ಆವಾಗ ತೊಗೋತಾ ಇರಬೇಕು.
ಅಂದ್ರೆ ಇಂಡಿಯಾ ಫಾರ್ IAS ಅದರ್ ಎಕ್ಸಾಮ್ ಕೂಡ ಅದರ್ ಎಕ್ಸಾಮ್ಸ್ಗೋಸ್ಕರನೂ ನಾವು ಶ್ರಮಿಸ್ತೀವಿ ಅವ್ರಿಗೆ. ಓಕೆ ಓಕೆ ಅವ್ರು ಹುಡ್ಕೊಡ್ತೀವಿ ಏನೇನು ಅವ್ರು ತೊಗೊಂಡ್ರೆ ಅವರ ಒಂದು ಆ್ಯಟಿಟ್ಯೂಡ್ಗೆ ಏನೇನು ಇಲ್ಲದೆ ನೀವು ಸಡನ್ನಾಗಿ ಅಲ್ಲಿಗೆ ಹೋದ್ರೆ ಆಗೋದಿಲ್ಲ. ಎರಡನೇದು ಇಂಟರ್ವ್ಯೂಗೇನು ಇಂಟರ್ವ್ಯೂಗೆ ಅವ್ರು ಹೋಗ್ಬಿಟ್ಟು ಬರ್ತಾ ಇದ್ರು ಭಾಳ ಕೆಲವು ಹುದ್ದೆಗಳಲ್ಲಿ ಇಂಟರ್ವ್ಯೂ ಇದೆ, ಕೆಲವು ಹುದ್ದೆಗಳು ಇಂಟರ್ವ್ಯೂ ಇಲ್ಲ, ಬಟ್ ಪರೀಕ್ಷೆಗೆ ಹೋಗೋದು ಬರಲೇಬೇಕು, ಅದನ್ನು ಮಾಡ್ತಾರೆ. ಸೊ ಆ ಒಂದು ತೊಗೊಂಡ್ರೆ ಇದು ನಾಲ್ಕನೇದು. ಈ ಒಂದು ಅಫ್ಕೋರ್ಸ್ ನಮ್ಮ ಕನಸು ಒಂದು ನಮ್ಮ ಒಂದೇನು ಪ್ಯಾಷನ್ ಇದೆಯಲ್ಲ, ಶ್ರೀನಿವಾಸನ ಒಂದು ಪ್ಯಾಷನ್ನು, ಅದು ಒಂಥರ ಅದು ನಂಬಕ್ಕಾಗದೆ ಇಲ್ಲ, ನಮಗೆ ಗೊತ್ತಿಲ್ಲ ಅದು ಯಾಕೆ ಅಂತ. ಶ್ರೀನಿವಾಸ್ ಸರ್ ನಿಮ್ಮ ಬಗ್ಗೆ ಕೇಳಿದಾಗ ಸ್ಟೇಟ್ ಸರ್ವಿಸ್ಗಿಂತ ಸೆಂಟ್ರಲ್ ಸರ್ವಿಸ್ ಕಡೆ ಬಗ್ಗೆ ನಿಮಗೆ ತುಂಬ ಆಸಕ್ತಿ ಮತ್ತು ಹುಡುಗರನ್ನ ಅಲ್ಲಿ ಪುಷ್ ಮಾಡಬೇಕು ಅಂತ ಕ್ರೇಜ್ ಇದೆ ಅಂತ. ಯಾಕೆ ಆ ಥರ ಕ್ರೇಜ್? ಯಾಕೆಂದರೆ ಒಂದು ನನ್ನ ವೈಯಕ್ತಿಕವಾದ, ನಾನೇ ಹೇಳಿದೆ ನಾನು ಹಬ್ಬ ಕನ್ನಡಿಗ, ಗೋಡೆ ಜೊತೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ. ಎರಡನೇದು ನಾನು ಕ್ಯಾಬಿನೆಟ್ ಸೆಕ್ರೆಟೇರಿಯಟಲ್ಲಿದ್ದಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ESI DG ಇದ್ದಾಗ ನಬಾರ್ಡ್ಗೆ ಹೋಗಿದ್ದೆ ಆನ್ ಡೆಪ್ಯುಟೇಷನ್. ಕೇಂದ್ರ ಸರ್ಕಾರಕ್ಕೆ ಹೋದಾಗ ಅನ್ನಿಸ್ತು ರಾಜ್ಯಕ್ಕೆ ಸಹಾಯ ನಾವು ಮಾಡ್ಬೋದು ಅಂತ. ನಮ್ಮವರುಗಳು ಎಷ್ಟು ಜನ ಇದ್ದರೆ ನಮ್ಮ ರಾಜ್ಯಕ್ಕೆ ಒಂದು ಕಾಣಿಕೆ ಕೊಡ್ಬೋದು. ಆಮೇಲೆ ನಮ್ಮ ನಾವು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಇರ್ತಾರಲ್ಲ ಕರ್ನಾಟಕದಲ್ಲಿ, ಅದು ಆಮೇಲೆ ಕೆಲವ್ರಿಗೆಲ್ಲ ಅರ್ಥ ಆಗಕ್ಕೆ ಶುರುವಾಯಿತು. ಒಂದು ಕಾಲದಲ್ಲಿ ನಮ್ಮವ್ರು ಯಾರು ಡೆಲ್ಲಿಗೆ ಹೋಗಬೇಕು ಅಂತ ಸಹಿತ ಉತ್ಸಾಹ ತೋರಿಸ್ತಾ ಇರಲಿಲ್ಲ. ಆ ಕಾಲದಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆಸಿ ನೀವೆಲ್ಲ ಒಪ್ಕೋಬೇಕು, ಹೋಗಬೇಕು ಅಂತ. ಆಮೇಲೆ ಕೇಂದ್ರಕ್ಕೆ ಹೋದ್ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬೇರೆಯವರೆಲ್ಲ ಬಂದಾಗ ಅಲ್ಲಿ ನಾವಿರ್ತಕ್ಕಂಥವ್ರನ್ನೆಲ್ಲ ಒಟ್ಟು ಕರೆಸಿ ಕನ್ನಡಿಗರಿಗೆ ಅವ್ರಿಗೊಂದು ಡಿನ್ನರ್ ಕೊಟ್ಟು ಮಾತಾಡಿಸಿ ಯೋಜನೆಗಳ ಬಗ್ಗೆ ತಿಳ್ಕೊತಾ ಇದ್ರು. ನಾವು ರಾಜ್ಯಕ್ಕೊಂದು ಕಾಣಿಕೆ ಕೊಡೋದು, ನೆಟ್ವರ್ಕ್ ಬೆಳೆಯುತ್ತೆ, ಮತ್ತೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿದ್ದರೆ ಇಲ್ಲಿಗೆ ಹೆಲ್ಪ್ ರಾಜ್ಯಕ್ಕೆ ಹೆಲ್ಪ್ ಆಗುತ್ತೆ. ಮೂರನೇದು ನಾವು ಮಾರ್ಗದರ್ಶನ ಕೊಟ್ಟಂಗೆ ಆಗುತ್ತೆ. ಇಲ್ಲದೆ ಹೋದರೆ ನಮ್ಗಳಿಗೆ ಸ್ಕೋಪ್ ಕಡಿಮೆ ಅಂತ ಆಗುತ್ತೆ. ನಾವುಗಳು ನಮ್ಮವ್ರು ಹೋದ್ರೆ ಈಗ 10 ಜನ ಹೋದ್ರು, 20, 30 ಆಯ್ತು, 40 ಆಯ್ತು, ಹೀಗೆ ಆಗ್ತದೆ ಮಾರ್ಗದರ್ಶನ. ಒಂದು ಕಂಪ್ಲೇಂಟ್ಸ್ ಬೇರೆ ಕಡೆಯಿಂದ ಮಾಧ್ಯಮಗಳಲ್ಲೆಲ್ಲ ನೋಡ್ತೀವಿ, ಇರೋದೇ 100 ಹುದ್ದೆ, ಇವರು ಲಕ್ಷ ಹುಡುಗರಿಗೆ ಇದೇ ಕನಸು ಬಿತ್ತಾ ಇರ್ತಾರೆ, ನೀನೊಬ್ಬನೇ ಇರೋದು ಅಂತ. ಇದನ್ನ ಹೇಗೆ ಟ್ಯಾಕಲ್ ಮಾಡಬೇಕು? ನಿಮಗೆ ಒಂದು 2-3 ಹುದ್ದೆ ಹೇಳ್ತೀನಿ. ನೀವೆಲ್ಲ ರೋಡ್ಗಳಲ್ಲಿ ಓಡಾಡ್ತಾ ಇರ್ತೀರಲ್ವಾ? ಹಾಂ ಸರ್. ಎಲ್ಲ ಗಿಲ್ಲಿ ಎಲ್ಲ ಓಡಾಡಿರ್ಬೇಕು. ನಾವುಗಳು ಓಡಾದಾಗ ನೀವು ಓಡಾಡಿರೋರು. ನೀವು ಹೋದಾಗ ಅಲ್ಲಿ ಕ್ರಿಕೆಟ್ ಆಡೋರು ನೋಡಿಲ್ವ ಹುಡುಗರನ್ನ? ಆಡ್ತಾರೆ, ಬ್ಯಾಟ್ಗಳು ಆಡ್ತಾ ಇರ್ತಾರೆ. ನೀವು ಎಲ್ಲೆಲ್ಲೋ ನ್ಯಾಷನಲ್ ಫೀಲ್ಡೋ ಅಥವಾ HMT ಗ್ರೌಂಡ್ಸೋ ಅಥವಾ YMCA ಜಮ್ಖಾನಾ ಗ್ರೌಂಡ್ಸು ಹೋಗಿರ್ತೀರಿ, ಅಲ್ಲೂ ಕ್ರಿಕೆಟ್ ಆಡ್ತಾ ಇರ್ತಾರೆ. ಚಿನ್ನಸ್ವಾಮಿ ಗ್ರೌಂಡ್ಸಲ್ಲೂ ಆಡ್ತಾರೆ. ಈ ಕ್ರಿಕೆಟ್ ಆಡ್ತಾ ಇರೋರು ಎಲ್ಲರೂ ಕೊಹ್ಲಿ ಆಗ್ತಾರಾ? ಎಲ್ಲರೂ ಆಗಕ್ಕಾಗಲ್ಲ. ಹಾಗಾದ್ರೆ ಅಂದ್ಬಿಟ್ಟು ಕೊಹ್ಲಿ ಬಿಟ್ಬಿಟ್ಟು ಉಳಿದವರೆಲ್ಲ ಬ್ಯಾಟಿಂಗ್ ನಿಲ್ಲಿಸ್ಬಿಡ್ಬೇಕು ಅಂತೀರಾ ನೀವು? ಎಸ್ ಸರ್. ಇಲ್ಲ, ತಪ್ಪಲ್ವಾ? ತಪ್ಪು. ನಾವು ಕೊಹ್ಲಿ ಆಗಬೇಕು ಅಂತ ಪ್ರಯತ್ನ ಮಾಡಲೇಬೇಕು. ಒಬ್ಬನೇ ಆಗೋದು ಕೊಹ್ಲಿ ಅಂದ್ಬಿಟ್ಟು ನಾವೆಲ್ಲ ಬ್ಯಾಟಿಂಗ್ ಬಿಟ್ಬಿಟ್ಟು ಕ್ರಿಕೆಟೇ ನಾವು ನಿಲ್ಲಿಸ್ಬಿಟ್ರೆ ಅದು ಹೇಗಾಗ್ತದೆ? ಎರಡನೇದು, ನಾವು ರಾಜಕೀಯಕ್ಕೆ ಬರೋಣ. ಅಂದರೆ ನಾವು IAS ಸರ್ವಿಸಲ್ಲಿ ಬೇರೆ ಸರ್ವಿಸ್ಗಿಂತ IAS ಮತ್ತು IPS ಅಲ್ಲಿ ಪೊಲಿಟಿಷಿಯನ್ ಜೊತೆ ನಾವು ಮುಂದೆ ಬರ್ತೀವಿ, ಅವರು ನಮ್ಮ ಜೊತೆ ಬೆಳಿತಾರೆ. ನಾನು AC ಇದ್ದಾಗ ಯಾರೋ ಒಬ್ಬರು ಚಿಕ್ಕ ಸೋಷಲ್ ಸಮಾಜ ಸೇವೆ, ಅವರೆಲ್ಲ ಶುರು ಮಾಡೋದು ಸಮಾಜ ಸೇವೆ. ಅಂದರೆ ಜನಗಳದು ಅವ್ರದ್ದು ಏನಾದ್ರು ಪಿಟಿಷನ್ನು ಮನಮಸಿ ಅವ್ರು ಓಡಾಡೋಕ್ಕಾಗದೆ ಇರೋದು ಅಲ್ಲಿ ಆ ಸೇವೆ ಶುರು ಮಾಡ್ತಾರೆ. ಅರ್ಥ ಆಯ್ತಲ್ಲ? ಆ ಥರ ಆಗಿ ಚಿಕ್ಕ ಗ್ರಾಮ ಪಂಚಾಯತ್ ಮೆಂಬರು ಅದು ಅಥವಾ ನನ್ನ ನಗರ ಪಾಲಿಕೆ ಸದಸ್ಯರಾಗ್ತಾರೆ. ಅಲ್ಲಿಂದ ಶುರು ಮಾಡ್ತಾರೆ. ಇನ್ಫ್ಯಾಕ್ಟ್ ಮೊನ್ನೆ ಯಾವುದೋ ಒಂದು ನಮ್ಮ ಮುಖ್ಯಮಂತ್ರಿಗಳು ಏನೋ ಹೇಳ್ತಾರೆ, 50 ವರ್ಷ ಆಗ್ತಾ ಇದೆ ರೀ ನನಗೆ, ನಾನು ಇದು ತಾಲೂಕಾ ಬೋರ್ಡ್ ಮೆಂಬರ್ ಆಗಿದೆ 50 ವರ್ಷದಿಂದ ಅಂತ. ಅವ್ರು 50 ವರ್ಷದಿಂದ ತಾಲೂಕಾ ಬೋರ್ಡ್ ಮೆಂಬರ್ ಆದಾಗ ಅವ್ರು CM ಆಗ್ತೀನಿ ಅಂತ ಗ್ಯಾರಂಟಿ ಇತ್ತಾ? ಎಷ್ಟು ಜನ ಈ ಥರ ಕೆಲಸ ಮಾಡೋರು ಪೊಲಿಟಿಕಲ್ ಸೇವೆ ಮಾಡೋಕ್ಕೆ? ರಾಜಕೀಯ ಸೇವೆ ಅಂದರೆ ಸಮಾಜ ಸೇವೆನೇ ಅದು. ಅವರೆಲ್ಲರೂ ನಾನು ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಮಿನಿಸ್ಟ್ರು, MLA ಆಗ್ತೀನಿ ಅಂತ ಗ್ಯಾರಂಟಿ ಇಟ್ಕೊಂಡಿರ್ತಾರೆ? ಇಲ್ಲ. ಆದರೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಒಂದು ಸ್ಕೋಪ್ ಇದೆ. ಅಂದರೆ ಸಮಾಜ ಸೇವೆ ಮಾಡ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಮೌಂಟ್ ಎವರೆಸ್ಟ್ ತುದಿ ಹತ್ತದೇ ಇದ್ದರೂ ಆ ಹತ್ತದ್ರಿಂದ ಆದಷ್ಟು ಅನುಕೂಲಗಳು ನಿಮಗೆ ಆಗತ್ತೆ ಜೀವನದಲ್ಲಿ. ನೀವು ಒಂದು ಸಮಾಜಕ್ಕೆ ಒಳ್ಳೆಯ ಒಂದು
ವ್ಯಕ್ತಿ ಆಗ್ತೀರಾ, ಭಾಳಷ್ಟು ಮಾಡ್ತಾರೆ. ಎಲ್ಲ ಕಡೆ ಹಂಗಿದ್ದಾಗ ಒಂದು 50 ಲಕ್ಷ ಪೊಲಿಟಿಕಲ್ ಸರ್ವಿಸಿಗೆ ಸೇರಿದವರಲ್ಲಿ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂದ್ಬಿಟ್ಟು ಇನ್ಯಾರು ಪ್ರಯತ್ನ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗಲ್ಲ. ಸೊ 50 ಲಕ್ಷ ಜನ ಬ್ಯಾಟ್ ಇಟ್ಕೊಂಡು ಕೂತಿದ್ದಾರೆ. ಅವರೆಲ್ಲ ವಿರಾಟ್ ಕೊಹ್ಲಿ ಆಗಲ್ಲ ಅಂದ್ಬಿಟ್ಟು 50 ಲಕ್ಷ ಬ್ಯಾಟ್ ಬಿಸಾಕೋದು ತಪ್ಪು. ಸೊ ಅದರಿಂದ ಅದು ಒಂದು ಪ್ರಯತ್ನ ಮಾಡಬೇಕು. ಯಾರಲ್ಲಿ ಯಾವ ಮುತ್ತಿದೆ ಅಂತ ಯಾರಿಗೂ ಗೊತ್ತು. ನಾನು ನಡೆದಿದ್ದು ಗವಿಪುರಂ ಗುಟ್ಟಳ್ಳಿನಲ್ಲಿ ಎಲ್ಲ ಒಂಥರ ವಿಚಿತ್ರ ವ್ಯಕ್ತಿಗಳ ಮಧ್ಯದಲ್ಲಿ ಬೆಳೆದಿದ್ದೀನಿ. ನನಗಾಗತ್ತೆ ಅಂತ ಯಾರು ಗ್ಯಾರಂಟಿ ಕೊಟ್ಟಿದ್ರು? ನನಗೆ ಕೆಲಸ ಡೌಟ್ ಬರ್ತದೆ, ಹಂಗೆ IAS ಆಗಿದೆಯಾ ಅಲ್ವಾ ಅಂತ ಈಗಲೂ ಡೌಟ್ ಇದೆ. ಸೊ ತಪ್ಪದು. ಆ ರೀತಿ ನಾವು ಮಾತಾಡಬಾರ್ದು. ಜನಗಳಿಗೆ ಎಷ್ಟೋ ಜನ ನೀವು IAS ಆಗದೇ ಇರೋರ ಎಂಟರ್ಪ್ರೆನ್ಯೂರ್ಸ್ ಆಗಿದ್ದಾರೆ, ಬೇರೆ ಬೇರೆ ಹುದ್ದೆಗಳು ಹೋಗಿದ್ದಾರೆ, ದೊಡ್ಡ ಜ್ಞಾನಿಗಳು ಹೇಳಿದೆ. ಇಲ್ಲಿ ಆಗದೆ ಇದ್ರೆ ಅಲ್ಲಾಗತ್ತೆ. ಅಲ್ಲ, ನೀವು ಎಲ್ಲ ಒಂದು ಕಡೆ ನಿಮ್ಮ ಪ್ರೇರಣೆ ಇಟ್ಕೋಬೇಕು. ನಿಮ್ಮ ಪ್ರೇರಣೆ ಆಸೆನೇ ಕಡಿಮೆ ಇಟ್ಕೊಂಡ್ರೆ ತಪ್ಪದು. ಈಗ ಇಂಡಿಯಾ ಫಾರ್ IAS ಬಗ್ಗೆನೇ ವಿಶೇಷವಾದ ಪ್ರಶ್ನೆ ಕೇಳೋದಾದ್ರೆ ಸರ್, ಎಷ್ಟು ದಿವಸಕ್ಕೊಬ್ಬ ಹುಡುಗನ್ನ UPSC ಪ್ರಿಪೇರ್ ಮಾಡ್ಬೋದು? ಒಂದು ಅಪ್ರಾಕ್ಸಿಮೇಟ್ ಟೆನ್ಯೂರ್. ನಿಮ್ಮಲ್ಲಿ ಬ್ಯಾಚು 1 ಇಯರ್ ಇರುತ್ತೆ ಅಂದ್ಕೊಳ್ರಿ. 1 ಇಯರ್ ಮುಗಿತಿದ್ದಂಗೆ ಕ್ಯಾನ್ ಹಿ ಎಲಿಜಿಬಲ್ ಟು ಕ್ಲಿಯರ್ ದ ಎಕ್ಸಾಮ್ ಆರ್ ಹಿ ಟೇಕ್ಸ್ 1 more year ಟು ಕ್ಲಿಯರ್ ದಟ್? ಇದು ಹುಡುಗರ ಮೇಲೆ ಪರ್ಸನಲ್ ಬರ್ತದೆ. ಒಂದನೇದು ಅಂತಂದರೆ ನನ್ನ ಒಂದು ಕೆಲವರು ಹೇಳ್ತಾರೆ, ಅಂದರೆ ನಿಮ್ಮ ಕೆಲವು ಯೂಟ್ಯೂಬಲ್ಲೆಲ್ಲ ಹೇಳ್ತಾರೆ, ನಾನು 3 ತಿಂಗಳು ಓದಿದೆ, 4 ತಿಂಗಳು ಓದಿದೆ ಅಂತ. ದೊಡ್ಡವ್ರು ಇರ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾರೋ ಒಬ್ಬ ಇವತ್ತೇ ಬ್ಯಾಟ್ ಇಟ್ಕೊಂಡು ಆಮೇಲೆ ರಂಜಿ ಆಡಿ ಆಮೇಲೆ ಹೋಗ್ಬೋದು, ಇಲ್ಲ ನಂಗೆ ಗೊತ್ತಿಲ್ಲ, ಯಾಕಂದರೆ ಇರ್ಬೋದು. ಆದರೆ ನಾರ್ಮಲ್ ಮನುಷ್ಯರು ತಗೊಂಡ್ರೆ, ಸಾಮಾನ್ಯ ಮನುಷ್ಯರು ಆ್ಯಾವ್ರೇಜ್ ತಗೊಂಡ್ರೆ, ನನ್ನ ಒಂದು ಅನಿಸಿಕೆಯ ಪ್ರಕಾರ 1.5 ವರ್ಷದಿಂದ 2 ವರ್ಷ ಒಂದು ತಯಾರಿ ಇದೇ ಪರೀಕ್ಷೆಗೆ ಆಗಬೇಕು. ಮಿನಿಮಮ್ 2 years ಬೇಕು. ಅದು KPSCಗೆ ಅಪ್ಲೈ ಮಾಡೋದಾರೆ ಸರ್? KSಗೆಲ್ಲ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಗೊಂಡ್ರೆ ನಿಮ್ಗೆ 2 ವರ್ಷ ಒಂದು ಬೇಸ್ ಬೇಕು. 2 ವರ್ಷ ನೋಡಿ, 2 ಇದೆ. ಒಂದು ನಿಮಗೆ ಪ್ರಿಲಿಮ್ಸ್ ತಗೊಂಡ್ರೆ ದಟ್ ಈಸ್ ಅಬೌಟ್ ಯುವರ್ ಕ್ವಿಕ್ ಕಾಂಪ್ರಿಹೆನ್ಷನ್. ಅಂದರೆ ನೀವು ಯಾವುದೇ ಸೇವೆ ಮಾಡಿ, ನೀವು ಎಲ್ಲ ಕಡೆ ಹೋಗಿ, ಇವನ್ ನೀವು ಪೊಲಿಟಿಷಿಯನ್ ಆಗಿ, ಕ್ರಿಕೆಟರ್ ಏನು, ಅವ್ನು ಬಾಲ್ ಬಿಸಾಕ್ತಾನೆ, ಅವ್ನು ಬಿಸಾಕಿದ ಆ್ಯಂಗಲ್ಲು, ಕೈ ಸ್ಪೀಡು, ಎಲ್ಲಿ ಬರ್ತದೆ, ಎಲ್ಲಿ ಬೀಳ್ತಾ ಇದೆ, ಫಸ್ಟ್ ಔಟ್ಸೈಡ್ ಆಫ್ ಸ್ಟಂಪ, ಔಟ್ಸೈಡ್ ಲೆಗ್ ಸ್ಟಂಪ, ಸೆಂಟರ್, ಅದ್ರ ಮೇಲೆ ನೀವು ಕ್ವಿಕ್ಕಾಗಿ ಡಿಸಿಷನ್ ತೊಗೊಂಡು ಬ್ಯಾಟ್ ನಾನೇನು ಇದನ್ನು ಡಿಫೆಂಡ್ ಮಾಡಲಾ, ಹಿಟ್ ಮಾಡಲಾ, ಲೆಗ್ ಲಾನ್ಸ್ ಮಾಡಲಾ, ಸ್ಕ್ವೇರ್, ಹಾಗೆ ಕ್ವಿಕ್ಕಾಗಿ ಡಿಸಿಷನ್ ತೊಗೋಬೇಕು ನಾವು ಸರ್ಕಾರದಲ್ಲಿ. ಏನೇ ಅದು ಯಾವುದೇ ಸರ್ಕಾರ, ಬ್ಯಾಂಕ್, LIC ಯಾರೋ ಒಬ್ಬರು ಬಂದ ತಕ್ಷಣ ನಿಮಗೆ ಕ್ವಿಕ್ಕಾಗಿ ಗ್ರಾಸ್ಪು. ಅದಕ್ಕೆ ನಾವು ನಿಮಗೆ ಪ್ರಿಲಿಮ್ಸ್ ಹೇಳೋದು. ಆ ಒಂದು ಇಲ್ಲೇ ನಮ್ಮ ಕನ್ನಡದಲ್ಲಿ, ಈ ಉತ್ತರ ಕನ್ನಡದ ಮಬ್ಬಗಾನ್ರಿ ಇರ್ತಾರೆ, ಅಂದರೆ ಟ್ಯೂಬ್ಲೈಟ್ ಅಂತಾರೆ. ನೀವು ಶಿವಮೊಗ್ಗದವ್ರು, ನಿಮ್ಗೆ ಆ ಭಾಷೆ ಬರಲ್ಲ, ನಿಮ್ಮದು ಒಳ್ಳೆ ಕನ್ನಡ. ಮಬ್ಬದಾರಿ ಅಂದರೆ ಅವ್ನು ಟ್ಯೂಬ್ಲೈಟು. ಹಂಗಿರೋಕ್ಕಾಗಲ್ಲ. ನಾವು quick decision comprehension. Now tell me, if somebody prepares for quick comprehension, decision ನಾನು ಹೋಗೇ ಇಲ್ಲ, ಕ್ವಿಕ್ ಕಾಂಪ್ರಹೆನ್ಷನ್, ಬಾಡಿ ಅವ್ನು ಬಾಲ್ ಬಿಸಾಕೋ ತಕ್ಷಣ ಏನು ಅದು ಆಗತ್ತೆ ಅನ್ನೋದು ಕಾಂಪ್ರಹೆನ್ಷನ್. ಅದನ್ನೇ ನಿಮ್ಮ ಆಬ್ಜೆಕ್ಟಿವ್ ಟೆಸ್ಟಲ್ಲಿ ತಗೋತಾರೆ. ಅದನ್ನು ನೀವು ಅದನ್ನು ನೀವು ಬಿಲ್ಡಪ್ ಮಾಡ್ಕೋಬೇಕು. ನಮ್ಮ ಬ್ರೈನ್ ಹೇಗೆ ಗೊತ್ತಾ, ಟ್ಯೂನಿಂಗು. ಈಗೆಲ್ಲ ನಿಮ್ಮ ಸೈಂಟಿಫಿಕ್ ರಿಸರ್ಚಲ್ಲಿ ಹೇಳಿದ್ದಾರೆ, ಈ ನೀವು ಬ್ರೈನ್ ಬಳಸದೆ ಹೋದ್ರೇ ಪಾರ್ಕಿನ್ಸನ್ನು, ಡಿಮೆನ್ಷಿಯಾ ಎಲ್ಲ ಬರ್ತದಲ್ಲ, ನೀವು ಶಾರ್ಪಾಗಿ ಇಟ್ಕೊಳ್ಬೇಕು. ನಾನೀಗ ಸಂಧ್ಯಾ ಕುಲಕರ್ಣಿ ಹೆಸರು ಜ್ಞಾಪಿಸ್ಕೊಳ್ದೆ ಹೋದರೆ ನನ್ನ ಮೈಂಡೂ ಪಾರ್ಕಿನ್ಸನ್ ಆಗ್ಬಿಡುತ್ತೆ. ನಾನು ನಿಮ್ಮ ಹೆಸರೇ ಮರೆತು ಬಿಡ್ತೀನಿ, ಶ್ರೀನಿವಾಸ್ ಹೆಸರು ಮರೆತು ಬಿಡ್ತೀನಿ. ಹಾಗೆ ಪ್ರಾಕ್ಟೀಸ್ ಬೇಕು. ಸೊ ಆಬ್ಜೆಕ್ಟಿವ್ ಟೈಪ್. ನೆಕ್ಸ್ಟು ಎಸ್ಸೆ ಟೈಪ್. ಎಸ್ಸೆನಲ್ಲಿ ಹೌ ಡು ಯು ಸ್ಟ್ರಕ್ಚರ್ ಯುವರ್ ಥಾಟ್ಸ್. ಜಂಬಲ್ಡ್ ಥಾಟ್ಸಲ್ಲಿ ನೀವು ಪಾಲಿಸಿ ತರ್ಸೋಕ್ಕಾಗಲ್ಲ, ನೀವು ಜನಗಳಿಗೆ, ಇನ್ವೆಸ್ಟರ್ಸ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಕ್ಲೈಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ರೈತರಿಗೆ ಹೊಸ ಅಗ್ರಿಕಲ್ಚರ್ ಸಿಸ್ಟಮ್ ಮಾಡು ಅಂತ ಹೇಳಬೇಕು ಅಂದರೆ. ಸೊ ಯುವರ್ ಎಬಿಲಿಟಿ ಟು ಸ್ಟ್ರಕ್ಚರ್ ಯುವರ್ ಥಾಟ್ಸ್ ಈಸ್ ವೆರಿ, ಅದಕ್ಕೂ ನೀವು ಪ್ರಿಪೇರ್ ಮಾಡಬೇಕು. ಯು ಆಲ್ ಥಿಂಕ್ ದಟ್ ಅದೇನೋ ಒಂದು ಸಬ್ಜೆಕ್ಟ್ ತಗೊಂಡು ನೋ ಚಾನ್ಸ್. ನೀವು ನಿಮ್ಮ ಡಿಗ್ರಿಗೆ ಓದೋದಕ್ಕೂ ಡಿಗ್ರಿ ಎಕ್ಸಾಮ್ ಬರೆಯೋದು, ಇಲ್ಲಿ ಒಂದು ಸ್ಟ್ರಕ್ಚರ್ ತೋರಿಸ್ಬೇಕು. ಆ ಸ್ಟ್ರಕ್ಚರ್ನಲ್ಲಿ ಒಂದು ಪಾರ್ಟ್ಸ್ ಇರಬೇಕು. ಆಮೇಲೆ ಆ ರಿಟರ್ನಲ್ಲೂ, ಇದು ರಿಟರ್ನ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಮೇನ್ಸ್ ಪ್ಲಸ್ ಇಂಟರ್ವ್ಯೂ. ಯುವರ್ ಎಬಿಲಿಟಿ ಟು ಕೀಪ್ ದಿ ಇಂಟ್ರೆಸ್ಟ್ ಆಫ್ ದ ಆಡಿಯನ್ಸ್. ಆದ್ದರಿಂದ ನೀವು ಅದನ್ನು
ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಒಂದೂವರೆ ವರ್ಷ ನೀವು ಸಬ್ಜೆಕ್ಟ್ ಅಂತಲ್ಲ, ನಿಮ್ಮ ಮೈಂಡು ಬ್ರೈನ್ನ ಶಾರ್ಪ್ ಮಾಡಿ ಆಯ್ತಾ. ಇದಾದಮೇಲೆ ಇನ್ನೊಂದು 5-6 ತಿಂಗಳು ನಾನು ಯಾಕೆ ಆ್ಯಡ್ ಮಾಡಿದೆ ಅಂದರೆ, ನಿಮ್ಮ ಒಂದು ವೈಯಕ್ತಿಕವಾದ ಒಂದು ನಿಮ್ಮ ಛಾಪು ಅಂದರೆ ನಿಮ್ಮ ಪರ್ಸನಾಲಿಟಿ, ನಿಮ್ಮ ಪರ್ಸನಾಲಿಟಿ ಕನ್ನಡದಲ್ಲಿ ನೀವೇನು ಹೇಳ್ತಿರೋ ಗೊತ್ತಿಲ್ಲ, ವ್ಯಕ್ತಿತ್ವದ ಒಂದು ಛಾಪು ಉತ್ತರದಲ್ಲಿ ಮೂಡಿಸ್ಬೇಕು. ಇನ್ನೊಂದು ಸತಿ ನೀವು ಯಾವ್ದಾದ್ರು ಕರೆದ್ರೆ, ನಾನು MSc ಫಿಸಿಕ್ಸ್ ಹಿಸ್ಟ್ರಿ ತೊಗೊಂಡೆ, ಪೊಲಿಟಿಕಲ್ಸ್, ಹೇಗೆ ನಿಮ್ಮ ಛಾಪು ನೀವು ಮೂಡಿಸ್ಬೇಕು. ಒಂದು ಚೂರು ನೀವು ಉತ್ತರ ಬರೆಯೋದು ಬೇರೆ, ಬಟ್ ಆ ಉತ್ತರದಲ್ಲಿ ನಿಮ್ಮ ಛಾಪು ಅಂದರೆ, ಹ್ಯಾವ್ ಯು ಬೀನ್ ಏಬಲ್ ಟು ಕ್ರಿಟಿಕಲಿ ಅನಲೈಸ್, ಹ್ಯಾವ್ ಯು ಬೀನ್ ಏಬಲ್ ಟು ಕ್ರಿಟಿಕಲಿ ಲುಕ್ ಅಟ್ ಎ ಥಿಂಗ್ಸ್. ಯಾಕೆಂದರೆ ಎಲ್ಲರೂ ಬರೀತಾರೆ. ಇಂಟರ್ಪ್ರಿಟೇಷನ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ದಟ್ ಪರ್ಸನಲೈಸ್ಡ್ ಇಂಟರ್ಪ್ರಿಟೇಷನ್ ಈಸ್ ಎ ಸೈಂಟಿಫಿಕ್, ಈಸ್ ಇಟ್ ರ್ಯಾಷನಲ್, ಡಸ್ ಇಟ್ ಹೆಲ್ಪ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಬೈ ದಿ ಇನ್ವಿಜಿಲೇಟರ್. ನಿಮ್ಮ ಪೇಪರ್ ಪರೀಕ್ಷೆ ತಗೋತಾನಲ್ಲ, ಎಲ್ಲರೂ ನೀವೆಲ್ಲ ಒಂದೇ ಥರ ಬರಿತಾ ಇದ್ದರೆ ಅವರೆಲ್ರಿಗೂ 8 ಆಗ್ತಾರೆ. ನಂದು ಬಂದಾಗ ನನ್ನ ಒಂದು ವೈಯಕ್ತಿಕ ಒಂದು ವ್ಯಕ್ತಿತ್ವನ ಅಲ್ಲಿ ಬಿಂಬಿಸಿದ್ರೆ ನನಗೆ 9 ಕೊಡ್ತಾರೆ, ನಾನು ಸೆಲೆಕ್ಟ್ ಆಗ್ತೀನಿ. ಅದಕ್ಕೆ ಇನ್ನೊಂದು 6 ತಿಂಗಳು ಬೇಕು. ಓಕೆ 2 ಇಯರ್ಸ್ ಇದ್ದರೆ ಭಾಳ ಒಳ್ಳೆಯದು. ಅದ್ರ ಮಧ್ಯದಲ್ಲಿ ಪ್ರಾಕ್ಟೀಸ್ ತೊಗೋಬೇಕು, ಪ್ರಾಕ್ಟೀಸ್ ಸೆಷನ್ ತೊಗೋಬೇಕು. ನಮ್ಮ ಕಾಲದಲ್ಲಿ ಮ್ಯಾಪ್ ಅಂತ ಇರೋದು, ಇಂಡಿಯನ್ ಮ್ಯಾಪ್ ಒಂದು. ನಾನು ಬ್ರಿಟಿಷ್ ಹಿಸ್ಟ್ರಿ ತೊಗೊಂಡಿದ್ದೆ. ಬ್ರಿಟಿಷ್ ಹಿಸ್ಟ್ರಿ ಪ್ರತಿ ದಿವಸ ಬೆಳಿಗ್ಗೆ ಅವೆನ್ಯೂ ರೋಡಲ್ಲಿ ಒಂದಷ್ಟು ಮ್ಯಾಪ್ಸ್, ಯಾರೋ ಒಬ್ಬರು ಭಾಳ ದಾನಿಗಳು ನಮ್ಗೆ ದುಡ್ಡು ಕೊಡೋರು, ಪ್ರತಿ ದಿವಸ ಒಂದು ಮ್ಯಾಪ್ ಬರಿತಾ ಇದ್ದೆ. ಬೆಳಗಾಗೆದ್ದು ಮ್ಯಾಪ್ ಬರೆದು ಇಟ್ಕೊಡೋದು. ಗಂಗಾ ನದಿ, ಇಂಡಸ್ ನದಿ ಎಲ್ಲ ಕೈಯಲ್ಲಿ ಸುಮ್ಮನೆ ಬರೆದು ಬಿಡ್ತಾ ಇದೆ, ಡೆಕ್ಕನ್ ರಿವರ್. ಸೊ ಪ್ರಾಕ್ಟೀಸ್ ಬೇಕು. ಸೊ 2 ವರ್ಷ ಅವ್ರು ಓದಬೇಕು. ಎರಡನೇದು, ಇದರೊಳಗಡೆ 2 ಥರ ಇದೆ. ಈಗಿರೋ ಟ್ರೆಂಡು, ಇಟ್ ಈಸ್ ಗುಡ್ ಟ್ರೆಂಡ್. ನಾನು ಡಿಗ್ರಿ ಮುಗಿಸಿದ ಮೇಲೆ 1 ವರ್ಷ ಆದಮೇಲೆ ಯಾರೋ ಒಬ್ಬರು ನನಗೆ IAS ಅನ್ನೋದಿದೆ, UPSC ಇದೆ ಅಂತ ಹೇಳಿದ ಮೇಲೆ ಓದೋದಕ್ಕೆ ಶುರು ಮಾಡೋದಕ್ಕೆ ಬದಲು, ಈಗ ಕೆಲವರು ಏನು ಮಾಡ್ತಾ ಇದ್ದಾರೆ, ಡಿಗ್ರಿ ಸೇರಿಕೊಂಡ ಈ 2 ವರ್ಷ ಅನ್ಸರ್ಟೆಂಟಿ ಇರ್ತಾರೆ. ನಾನು ಡಿಗ್ರಿ ಮುಗಿಸ್ಬಿಟ್ಟು 2 ವರ್ಷ ಓದ್ತಾ ಇರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನಿಗೂ ಸ್ವಲ್ಪ ತೊಂದರೆ, ನನಗೂ ಒಂದು ಸ್ವಲ್ಪ ತೊಂದರೆ. ಹೌದು, ಆಯ್ತಲ್ವಾ. ಸೊ ನಾನು 76ರಲ್ಲಿ ಶುರು ಮಾಡಿದೆ, 78ರಲ್ಲಿ ಪರೀಕ್ಷೆ ಬರೆದೆ. ಆದರೆ ಆ ಮಧ್ಯದಲ್ಲಿರೋ ಟೆನ್ಷನ್ ಅವಾಯ್ಡ್ ಮಾಡೋಕ್ಕೆ ಕೆಲವ್ರು ಏನು ಮಾಡ್ತಾರೆ, ಮೊದಲನೇ ವರ್ಷದ ಡಿಗ್ರಿನಲ್ಲೇ ದೇ ಸ್ಟಾರ್ಟ್ ಪ್ರಿಪರೇಷನ್. ನಿಮಗೆ ಡಿಗ್ರಿನಲ್ಲಿ ಫಸ್ಟ್ ಇಯರ್ ಒಂದು 20%, ಕೆಲವು ಹೇಳ್ತೀನಿ ಅದು ಯಾತಕ್ಕೆ 20% ಸಾಕು ಇನಿಷಿಯಲ್ ಸ್ಟೇಜ್. ನಮ್ಮಲ್ಲಿ ಹಲವಾರು ಜನ ಇದ್ದಾರೆ, ವಿಜಯ ಭಾಸ್ಕರ್ ಇರಲಿ, SV ರಂಗನಾಥ್ ಅವರಿರಲಿ, ಇವರು KP ಕೃಷ್ಣನ್. 1ನೇ ಇಯರ್ ಡಿಗ್ರಿನಲ್ಲೇ ಅವರು ತಮ್ಮನ್ನು ಒಂದು ಸ್ಪರ್ಧಾತ್ಮಕ ಒಂದು ಭಾವನೆಗಳಲ್ಲಿ ಬೆಳೆಸ್ಕೊಳ್ಳೋಕೆ ಶುರು ಮಾಡಿದ್ರು. ಡಿಗ್ರಿಗೆ 80%, ಇದಕ್ಕೆ 20%. ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಇದಕ್ಕೆ 50, ಇದಕ್ಕೆ 50. 3ನೇದೊಳಗೆ ಇದಕ್ಕೆ 30, ಡಿಗ್ರಿಗೆ 70 ಕೊಟ್ಬಿಟ್ಟು ಡಿಗ್ರಿ ಮುಗಿದ ತಕ್ಷಣವೇ ಆವಾಗ ಅವ್ರಿಗೆ ಒಂದು ಅನುಕೂಲ, ಒಂದು ಕಡಿಮೆ ಏಜಲ್ಲೇ ಕೆಲಸಕ್ಕೆ ಸೇರಿಕೊಂಡ್ರೆ ನಿಮಗೆ ಲಾಂಗರ್ ಸರ್ವಿಸ್ ಮಾಡೋಕ್ಕೊಂದು ಸಿಗುತ್ತೆ ಅವಕಾಶ. ಎರಡನೇದು, ನಿಮಗೆ ಭಯ ಇರಲ್ಲ, ಏನಾಯಿತು ಏನು. ಓಕೆ, ಮೊದಲನೇ ಅಟೆಂಪ್ಟ್ ಆಗಲಿಲ್ಲ. ನೆಕ್ಸ್ಟು ನೀವು MSc ತೊಗೊಂಡ್ರೆ, MScನೋ ಪೋಸ್ಟ್ ಗ್ರ್ಯಾಜುಯೇಷನ್ ಯಾವುದಕ್ಕಾದ್ರೂ ನೀವು ಓದ್ತಾ ಇದ್ದರೆ, ಆ ಪೀರಿಯಡಲ್ಲಿ 2ನೇ ಅಟೆಂಪ್ಟ್ ತೊಗೊಂಡ್ರೆ ಆಗೋದು. ಆವಾಗ ನಿಮಗೆ ಟೆನ್ಷನ್ ಇರಲ್ಲ, ನಾನು ಏನೂ ಇಲ್ಲ, ಇದೊಂದೇ ಮಾಡ್ತಾ ಇದ್ದೀನಿ ಅನ್ನೋದು. ಸೊ ಕೆಲವರು ಅದನ್ನು ಮಾಡ್ತಾರೆ. ನಾವು ಆ ಥರ ಮಾಡದೇ ಇರೋರಿಗೆ ಇನ್ನೂ ಬೇರೆ ಬೇರೆ ಎಕ್ಸಾಮ್ಸ್ ತೊಗೊಂಡು ಅವ್ರಿಗೆ ಬೇರೆ ಹುದ್ದೆಗಳಿಗೂ ಒಂದು ಬ್ಯಾಕಪ್ ಇದೆ ಅನ್ನೋದು ಹೇಳಿ. ಎಸ್ ಸರ್. ಈಗ ಇಂಡಿಯಾ ಫಾರ್ IASದ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನ ಕನ್ಸಿಡರ್ ಮಾಡೋದಾದರೆ, ಈಗ ಒಂದು ಕೋರ್ಸ್ ಮುಗಿದ್ಮೇಲೆ ಅವನು ಎಲ್ಲೋ ಒಂದು ಕಡೆ ಸೆಟ್ಲ್ ಆಗ್ತಾನೆ ಅನ್ನೋ ಭರವಸೆ ಕೇದಾರ್ ಸರ್ ಕಡೆಯಿಂದ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಒಂದನೇದು, 1 ವರ್ಷ ಅವ್ರು ಬಂದರು ಅಂದ್ಕೊಳ್ಳಿ, ಅವ್ರು ಯಾವಾಗ ಬಂದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಹೇಳಿದ್ನಲ್ಲ 2 ವರ್ಷ ಬೇಕು ಅದರೊಳಗಡೆ ಅಂತ. 1ನೇ ವರ್ಷದಲ್ಲೇ ಅವ್ರು ಬಂದರೆ ಆವಾಗ ಅವ್ರು 2ನೇ ವರ್ಷಕ್ಕೂ ನಾವು ಆವಾಗ ಬರಕ್ಕೆ ಹೇಳ್ತೀವಿ. ಓಕೆ. ಅವ್ರು ಬಿಡೋಕ್ಕಾಗಲ್ಲ, ಬ್ಯಾಕ್ ಆ್ಯಂಡ್ ಸಪೋರ್ಟ್ ಇರುತ್ತೆ. ಅವ್ರು ಬರಬೇಕು, ನಮ್ಮ ಹತ್ರ ಜ್ಞಾನ ತೊಗೋಬೇಕು, ಗೈಡೆನ್ಸ್ ಕೇಳಬೇಕು. ಅವ್ರಿಗೆ ಏನಾದ್ರು ಪ್ರಶ್ನೆಗಳಿದ್ದರೆ ಅವರು ಅದನ್ನು ನಮ್ಮನ್ನು ಅವರ ಸಂದೇಹಗಳನ್ನ ನಿರ್ಮೂಲ ಮಾಡ್ಕೋಬೇಕು. ಆಮೇಲೆ ನಮ್ದು ಏನಾದ್ರು ಟೆಸ್ಟ್ ಸೀರೀಸ್ ಬರಿತೀನಿ ಅಂದರೆ ಬರೀಬೇಕು. ಅದರಿಂದ ನಾವು ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ, ಬನ್ನಿ ಅಂತ. ನಿಮ್ಮ ಫೀಸ್ ಕೊಟ್ಟಾಯ್ತು, ಇನ್ಮೇಲೆ ನೀವು ಬರಬೇಡ್ರಿ, ನಿಮ್ಮ ಕೋರ್ಸ್ ಆಯಿತು ಅನ್ನೋದು ತಪ್ಪು. ಹಂಗೆ ಆಗಬಾರ್ದು, ಯಾರೂ ಮಾಡಬಾರ್ದು, ನಾವು ಮಾಡಬಾರ್ದು, ಬೇರೆಯವರು. ಅವ್ರು ಬರಬೇಕು. ಅವರು ಫಸ್ಟೇ ಒಂದು, ನಾನು ನಿಮಗೆ ನನಗೆ ಯಾರು ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡಬೇಕು ಅಂತಂದರೆ ಫಸ್ಟ್ ಅವ್ರಿಗೆ ಕೇಳ್ತೀನಿ, ನೀವು ನಿಮ್ಮ
ಕಾಲೇಜ್ ಡಿಗ್ರಿದು ನೀವೇನು ಓದ್ತಾ ಇದ್ದೀರಲ್ಲ ಅದಕ್ಕೆ ಬಿಟ್ಟು ಇನ್ನೇನಾದ್ರು ಓದ್ತಾ ಇದ್ದೀರಾ ಫಸ್ಟ್. ಹಂಗೆ ಓದದೇ ಇದ್ದರೆ ಫಸ್ಟ್ ಅದನ್ನು ಓದೋಕ್ಕೆ ಶುರು ಮಾಡಿ. ನೀವು ಒಂದು ನ್ಯೂಸ್ ಪೇಪರ್ ಅಂದರೆ ಒಂಥರ ಒಳ್ಳೆ ಜ್ಞಾನ ತುಂಬಿರ್ತಕ್ಕಂಥ ನ್ಯೂಸ್ ಪೇಪರ್ಗಳು. ಉದಾಹರಣೆಗೆ ಹಿಂದೂ, ಅಫ್ಕೋರ್ಸ್ ಕಮರ್ಷಿಯಲ್ ಆಗಿದೆ, ಆದರೂ ಯಾಕಂದ್ರೆ ಎಲ್ಲ ಪೇಪರು ಅಡ್ವರ್ಟೈಸ್ಮೆಂಟ್, ಬಟ್ ಇರೋದ್ರೊಳಗೆ ಒಂದು ಆ ಕ್ವಾಲಿಟಿ ಉಳಿಸ್ಕೊಂಡಿರ್ತಕ್ಕಂಥ ನ್ಯೂಸ್ ಪೇಪರ್ಸು, ಮ್ಯಾಗ್ಝೈನ್. ಎರಡನೇದು ಅಪ್ಲೈಡ್ ಅಂತ ನಿಮಗೆ ಜ್ಞಾನ ಹೇಳಿದ್ ನಮ್ಮ ಕಾಲದಕ್ಕಿಂತ ಇನ್ನೂ ಜಾಸ್ತಿ ಆಗಿದೆ. ನಮ್ಮ ಕಾಲದಲ್ಲೂ ಇತ್ತು, ಇಲ್ಲಿ ಆ ಕಾಲದಲ್ಲಿ ನಿಮ್ಮ ಅಪ್ಲೈಡ್ ನಾಲೆಡ್ಜಲ್ಲಿ ಎಕನಾಮಿಕ್ಸ್ ಅನ್ನೋದಿರಲಿಲ್ಲ. ಈಗ ಇಫ್ ದೇರ್ ಇಸ್ ಎ ಕಾನ್ಸೆಪ್ಟ್, ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಏನು ಇಂಪ್ಯಾಕ್ಟ್ ಆಗುತ್ತೆ. ಸೊ ನೀವು ಈಗ ನ್ಯೂಸ್ ಪೇಪರ್ಗಳಲ್ಲಿ ಫೈನಾನ್ಷಿಯಲ್ ಟೈಮ್ಸ್, ನಾನಂತೂ ಬಿಸ್ನೆಸ್ ಸ್ಟ್ಯಾಂಡರ್ಡು, ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ಸು, ಎಕನಾಮಿಕ್ ಟೈಮ್ಸ್ ಎವ್ರಿಡೇ ಓದಲೇಬೇಕು, ಅಲಾಂಗ್ ವಿತ್ ಹಿಂದೂ, ಇವೆಲ್ಲ ಓದಬೇಕು. ದೆನ್ ಬಯೋಗ್ರಫೀಸು, ಆಟೋಬಯೋಗ್ರಫೀಸ್ ಓದಬೇಕು, ಬಿಕಾಸ್ ಇಟ್ ವಿಲ್ ಇನ್ಸ್ಪೈರ್ ಯು, ಮೋಟಿವೇಟ್ ಆಗ್ತಾ ಇರ್ತೀರ. ಸೊ ನೀವು ಕೂತ್ಕೊಂಡು ಸಿಲೆಬಸ್ ಕೊಟ್ಟರು ಅದನ್ನು ಓದೋಕ್ಕಾಗಲ್ಲ. ಅದನ್ನೇ ನೀವು ಪ್ರಿಲಿಮಿನರಿ ಎಲ್ಲ ಮಾಡ್ಕೊಂಡೆಲ್ಲ ಬಂದಿದ್ದರೆ ನಮ್ಮಲ್ಲಿ 1 ವರ್ಷ ಆದ ತಕ್ಷಣ ಅವ್ರಿಗೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಮಾಡ್ಬೋದು. ಎಸ್ ಸರ್. ಈ ಫೈನಲ್ ಕ್ವಶನ್ ಸರ್, ಇಂಡಿಯಾ ಫಾರ್ ಐಎಎಸ್ ಸ್ಟ್ರೀಮ್ ಕಡೆಯಿಂದ ಯಾವ್ಯಾವ್ದಕ್ಕೆ ಗೈಡೆನ್ಸ್ ಮಾಡ್ತೀರಾ ಎಕ್ಸಾಮ್ಸ್? ನಾನು ಫಸ್ಟು ನೀವು ಹೇಳ್ದಂಗೆ UPSC ನಾವು ಅವ್ರಿಗೆ ತೋರಿಸೋದು ಅದು ಹತ್ತಿ, ನಾ ಯಾತಕ್ಕೆ ಅಂದ್ರೆ ನಮ್ಗೆ ಗೊತ್ತು, ಅದು ಹತ್ತಕ್ಕಾಗದೇ ಇರೋ ಕಾಂಚನಜಂಗ ಅವರು ಹತ್ತಾರೆ, ಅದಕ್ಕಾಗದೇ ಇದ್ದವರು K2 ಅವರು ಹತ್ತಾರೆ. ಸೊ ಫಸ್ಟು ನಾವು ಅವ್ರಿಗೆ ಮೋಟಿವೇಟ್ ಮಾಡೋದು. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದಲ್ಲ, ಅವ್ರಿಗೆ ಮೋಟಿವೇಶನ್ ಮಾಡಬೇಕು ಅಂತ ಬ್ಯಾಂಕಿಂಗ್, ರೈಲ್ವೇಸ್, ಓಕೆ, ಇಲ್ಲಿ ಹುದ್ದೆಗಳು ಭಾಳ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಇನ್ಫ್ಯಾಕ್ಟ್ ಈ ಶಾರ್ಟ್ ಸರ್ವಿಸ್ ಕಮಿಷನ್ಗೂ SSBನವರು ಒಂದು ಎಕ್ಸಾಮ್ ತಗೋತಾರೆ. ಅದು ಆಲ್ಮೋಸ್ಟ್ ಈಗ ನಮ್ಮ ಥರನೇ ಎಕ್ಸಾಮ್ ಆಗಿದೆ ಆ ಥರ. ಆಮೇಲೆ ಈ ಪ್ಯಾರಾಮೆಡಿಕಲ್, ಪ್ಯಾರಾ ಮಿಲಿಟ್ರಿ ಸರ್ವಿಸಸ್ಸು ಈಗೆಲ್ಲ ಒಂದೇ ಎಕ್ಸಾಮ್ ಮಾಡಿದ್ದಾರೆ. ಮೊದಲು CISF ಬೇರೆ, BSFಗೆ ಆ ಥರ. ಆಮೇಲೆ ನಾವು ಈ ಇನ್ಸ್ಪೆಕ್ಟರ್ಸು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು, ಟ್ಯಾಕ್ಸ್ ಇನ್ಸ್ಪೆಕ್ಟ್ರು, PDOs, ಇಂಥ ಪರೀಕ್ಷೆಗಳಲ್ಲೂ ನಾವು ಮಾರ್ಗದರ್ಶನ ಕೊಡ್ತೀವಿ. ಓಕೆ, ಸೊ ದಟ್ ಅವರುಗಳಿಗೆ ಒಂದು ಅವ್ರಿಗೊಂದು ಧೈರ್ಯ ಬರ್ತದೆ. ಎರಡನೇದು ಪ್ರಾಕ್ಟೀಸ್ ಬೇಕು, ಇಂಟರ್ವ್ಯೂಗಳು ಮತ್ತು ಇದು ಮಾಡೋದು. ಇಲ್ಲದೆ ಹೋದರೆ ನೀವು ಸಡನ್ನಾಗಿ 1 ಡೇ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ತಿಂಗಳಲ್ಲಾರು ನನ್ನ ಪ್ರಕಾರ ನಾನು ತಿಂಗಳಲ್ಲಿ 1 ಎಕ್ಸಾಮ್ ಬರಿತಾ ಇದ್ದೆ, ಯಾವುದೋ ಒಂದು ಎಕ್ಸಾಮ್. ಅದಕ್ಕೆ ನೀವು 54 ಅಪಾಯಿಂಟ್ಮೆಂಟ್ ಆರ್ಡರ್ ಅಂದರೆ ಬರೀಲೇಬೇಕಲ್ಲ ಸರ್, ತಿಂಗಳಲ್ಲಿ 1-2 ಇರಲೇಬೇಕು ಮಿನಿಮಮ್. ಗ್ರೇಟ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಮಾರ್ಗದರ್ಶನ ಕೇಳಿ. ಲಾಸ್ಟ್ ವರ್ಡ್ ಸರ್, ನಿಮ್ಮ ಕಡೆಯಿಂದ ಯುವಕರಿಗೆ ಏನು ಕೊಡ್ಬೋದು, ಕೊನೆಯ ಟಿಪ್ಸ್? ಒಂದು, ನಮ್ಮ ಜೀವನದಲ್ಲಿ ನಾವು ಪಾಸಿಟಿವ್ ಆಗಿರಬೇಕು. ಅಂದರೆ ಒಳ್ಳೆಯ ದಿನಗಳು ಬರ್ತದೆ ಅನ್ನೋ ಒಂದಿರಬೇಕು, ಫಸ್ಟ್ ಇರಬೇಕು. ನಾವು ಖುಷಿಯಾಗಿರ್ಬೇಕು. ಅಫ್ಕೋರ್ಸ್ ನೀವು ಕೇಳ್ಬೋದು, ಹೆಂಗೆ ಖುಷಿಯಾಗಿರೋಕ್ಕೆ ಸಾಧ್ಯ? ನಾವು ಬೇಡಪ್ಪ, ಖುಷಿ ಇಲ್ಲದೆ ನೀವು ದುಃಖವಾಗಿದ್ದರೆ ಮುಂದಕ್ಕೆ ಹೋಗ್ತೀನಿ ಅಂದರೆ ದುಃಖವಾಗಿರಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ನನ್ನ ಪ್ರಕಾರ ಖುಷಿಯಾಗಿದ್ದರೆ, ಹ್ಯಾಪಿಯಾಗಿದ್ದರೆ ಆಗತ್ತೆ. ಎರಡನೇದು, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದ್ದರೆ ಭಾಳ ಒಳ್ಳೆಯದು. ಆತ್ಮವಿಶ್ವಾಸ ಮೂಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಮೂರನೇದು, ಛಲ ಇರಬೇಕು. ಛಲ ಅಂದರೆ ನಾನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಾಡ್ತೀನಿ, ಐ ಕ್ಯಾನ್ ಡೂ ಆಟಿಟ್ಯೂಡ್ ಇರಲಿ. ಛಲ. ಆಮೇಲೆ ಹಂಬಲ, ಅಂದರೆ ಆಸೆ ಇರಬೇಕು. ಆಸೆ, ಹಂಬಲ ಮತ್ತು ಛಲ ನೀವು ಡೆವಲಪ್ ಮಾಡ್ಕೊಂಡ್ಬಿಟ್ರೆ ನೀವು ಯಾವ ಫೀಲ್ಡಲ್ಲ, ನೀವು ಯಾವುದಕ್ಕಾದ್ರೂ ಹೋಗಿ, ನೀವು ಎಂಟರ್ಪ್ರೆನ್ಯೂರ್ಶಿಪ್, ಸ್ಟಾರ್ಟಪ್, ನೀವು ಯಾರನ್ನಾದ್ರೂ ತೊಗೊಳ್ಳಿ, ಅದಕ್ಕೆ ನಿಮ್ಮ ಒಂದು ಫ್ಯಾಮಿಲಿ ಒಂದು ಹುಡುಗರಿಗೆ ಇದು ನೀವು ಛಲ ಮತ್ತು ಹಂಬಲ ಇಟ್ಕೊಳ್ಳಿ. ನಮ್ಮ ಅಪ್ಪ ಅಮ್ಮ ಹಾಗಿಲ್ಲ, ಇವರು ಹೀಗಿಲ್ಲ, ಅದೆಲ್ಲ ಎಕ್ಸ್ಕ್ಯೂಸಸ್ ತಪ್ಪೋದು. ನಾನು ಕನ್ನಡ ಮೀಡಿಯಮಲ್ಲಿ ಓದಿದೆ, ನನಗೆ ಹಣ ಇಲ್ಲ, ನನ್ನ ಬ್ಯಾಕ್ಗ್ರೌಂಡ್, ಅವೆಲ್ಲ ಇದು ಎಕ್ಸ್ಕ್ಯೂಸ್. ಹಂಬಲ ಛಲ ಇದ್ದರೆ ನೀವೇನಾದ್ರು ಮಾಡ್ಬೋದು. ಇನ್ಫ್ಯಾಕ್ಟ್ ನಿಮಗೆ ಇಂಟರ್ವ್ಯೂ ಬಗ್ಗೆ ಹೇಳ್ತಾ ಇದ್ದೆ, ಪ್ರಾಕ್ಟೀಸ್ ಬೇಕು ಇಂಟರ್ವ್ಯೂಗೆ. ನಿಮ್ಮ ಹತ್ರ ರಿಸೋರ್ಸಸ್ ಹೇಗೆ ಯೂಸ್ ಮಾಡಬೇಕು ಅಂತ. ಪರೀಕ್ಷೆಗಳಿಗೆ ನಾವು ಓದ್ಬೋದು, ಇದು ನಿಮಗೂ ಗೊತ್ತಿದೆ. ಈಗ ಸಹಾಯ ನೀವು ಕೊಡ್ಬೋದು, ಬಟ್ ನಮ್ಮ ಕಾಲದಲ್ಲಿ ಅವೆಲ್ಲ ಯೂಟ್ಯೂಬೇ ಯಾವ ಟ್ಯೂಬ್ ಇರಲಿಲ್ಲ ಆ ಕಾಲದಲ್ಲಿ. ಟ್ಯೂಬ್ ಲೈಟೇ ಇರಲಿಲ್ಲ, ಇನ್ಕ್ಯಾಂಡಿಸೆಂಟ್ ಬಲ್ಬ್ ಇತ್ತು.
ನೋಡಿ, ನಾವು ಪರೀಕ್ಷೆಗಳಿಗೆ ಓದೋಕ್ಕೇನು ತೊಂದರೆ ಇಲ್ಲ. ಅವಿನ್ಯೂ ರೋಡಲ್ಲಿ ಒಂದು ರಾಮ ಸ್ಟೋರ್ಸ್ ಅಂತ ಇತ್ತು, ಅಲ್ಲೋದ್ರೆ ಬುಕ್ಸ್ ಕೊಡೋರು, ಹಳೆ ಕ್ವಶನ್ ಪೇಪರ್ಸ್ ಕೊಡೋರು. ನೀವು ಬಾಗಿಲು ಹಾಕೊಂಡ್ಬಿಟ್ರೆ ಇನ್ನೊಂದು ವ್ಯಕ್ತಿ ಸಂಪರ್ಕನೇ ಬೇಡ. ನೀವೇ ಓದ್ಬೋದು, ಎಕ್ಸಾಮ್ಸ್ ತೊಗೋಬೋದು, ಪರೀಕ್ಷೆಗಳು ಬರೀಬೋದು, ನಿಮ್ಮ ಮನೆಯಲ್ಲೇ ನೀವೇ ಸೆಲ್ಫ್ ಸರ್ವಿಸ್ಸು. ಯಾರು ಇನ್ನೊಂದು ಪ್ರಾಣಿ, ಇವನ್ ಜಿರಳೇನೂ ಬೇಡ, ನಿಮ್ಮ ರೂಮಲ್ಲಿ ಮಾಡಿಬಿಡ್ಬೋದು. ಅಭ್ಯಾಸ ಇಲ್ಲದೆ ಒಂದು ನಾನು ಹೇಳಿದ್ನಲ್ಲ, ಯು ಮಸ್ಟ್ ವರ್ಕ್ ಹಾರ್ಡ್, ಆ ಡಿಟರ್ಮಿನೇಷನ್ ಛಲ. ಆದರೆ ಪಾಸ್ ಆಗೋಯ್ತು, ರಿಟರ್ನ್ ಎಕ್ಸಾಮ್ ಪಾಸ್ ಆದ ತಕ್ಷಣ ಭಯ ಶುರುವಾಯಿತು. ಇಂಟರ್ವ್ಯೂಗೆ ಇನ್ನೊಂದು ವ್ಯಕ್ತಿ ಬೇಕು, ಇನ್ನೊಂದು ಜೀವ ಬೇಕು. ನಾನೊಬ್ಬನೇ ಮಾಡೋಕ್ಕಾಗಲ್ಲ. ಯಾರೋ ಹೇಳಿದ್ರು ಗೋಡೆ ಮುಂದೆ, ಅದೇನೋ ಮಿರರ್ ಮುಂದೆ ಮಾಡು ಅಂತ. ಟ್ರೈ ಮಾಡಿದೆ, ಮನ್ಸು ಬರಲಿಲ್ಲ. ನಂದು ರಿಸಲ್ಟ್ ಅನೌನ್ಸ್ ಆಗಿದ್ದು ಜನವರಿ 26. ನನ್ನ ಇಂಟರ್ವ್ಯೂ ಏಪ್ರಿಲಲ್ಲಿ ಅಂತ ಗೊತ್ತಾಯಿತು. ನನ್ನ ಪ್ರಕಾರ ಅಭ್ಯಾಸ ಸಾರಿಣಿ ವಿದ್ಯಾ ಅಂತ ನಮ್ಮ ದೊಡ್ಡವರು ಹೇಳಿದ್ದಾರೆ, ಸುಭಾಷಿತದಲ್ಲಿ ಬರ್ತದೆ. ಪ್ರಾಕ್ಟೀಸ್. ನನ್ನ ಪ್ರಕಾರ ಒಂದು 46 ಇಂಟರ್ವ್ಯೂ, ಮಾರ್ಕ್ ಇಂಟರ್ವ್ಯೂ ಮಾಡಬೇಕು. ಸೊ ಏನು ಮಾಡಬೇಕು? ಆವಾಗೆಲ್ಲ ಬೆಂಗಳೂರಲ್ಲಿ ಏನಿರಲಿಲ್ಲ. ಇಂಟೆಲೆಕ್ಚುಯಲ್ ಆಗಿ ಮಾತಾಡೋರು ಯಾರೂ ಇಲ್ಲ. ಯಾರು ನಿಮಗೆ ಟೈಮ್ ಕೊಡ್ತಾರೆ? ಹಾಫ್ ಆನ್ ಅವರ್ ಎವ್ರಿ ಡೇ ಇಂಟು 40, 20 hours ಎವ್ರಿ ಡೇ ಕೂತ್ಕೊಂಡು ಯಾರು ನಿಮಗೆ 40 ದಿವಸ ಕೊಡ್ತಾರೆ? ಯಾರು? ಸೊ ಕಡೆಗೆ ನಮ್ಮ ತಾಯಿಗೆ ಕನ್ನಡ ಓದೋಕೆ ಬರೋದು ನಮ್ಮ ತಂದೆ. 3ನೇ ಕ್ಲಾಸ್ ಫೇಲು, 2ನೇ ಕ್ಲಾಸ್ ಫೇಲು. ಅವ್ರಿಗೆ ನಾನು ಪ್ರಶ್ನೆಗಳು ಕನ್ನಡದಲ್ಲಿ ಬರ್ಕೊಡ್ತಾ ಇದ್ದೆ. ಎವ್ರಿ ಡೇ ಕ್ವಶನ್ ಪೇಪರ್ ಚೇಂಜ್ ಆಗೋದು. ಅವರಿಬ್ಬರಿಗೂ ಕೂಡಿಸ್ತಾ ಇದ್ದೆ, ನಾನು ಮುಂದೆ ಕೂತ್ಕೋತಾ ಇದ್ದೆ. ಅದು ಯಾರೋ ಒಬ್ಬರು ಮಹದೇಶ್ವರ ಲಾರಿ ಸರ್ವಿಸ್ ಅಂತ ಒಂದು ಆಗಿತ್ತು, ಈಗಿಲ್ಲ. ಅವ್ರ ಓನರ್ ಮನೆಯಲ್ಲಿ ನಮ್ಮ ಅಮ್ಮ ಹೋಗಿ ಆವಾಗ ಕೆಲಸ ಮಾಡೋರು. ಅವ್ರು ಕೋಟು ಟೈ ಕೊಟ್ಟಿದ್ರು. ಕೋಟು ಟೈ ಅಭ್ಯಾಸ ಆಗಬೇಕು. ಯಾಕಂದ್ರೆ ನೀವು ಫಸ್ಟ್ ಟೈಮ್ ಕೋಟು ಟೈ ಹಾಕ್ಕೊಂಡು UPSC ಒಳಗೆ ಹೋದರೆ ನಿಮಗೆ ಟೈ ಕೋಟ್ ಬಗ್ಗೆ ಜ್ಞಾಪಕ ಇರುತ್ತೆ, ನಿಮ್ಮ ಬಗ್ಗೆ ಜ್ಞಾಪಕ ಇರುತ್ತೆ. ಸೊ ನಮ್ಮ ಅಮ್ಮ ಅಪ್ಪನ ಮುಂದೆ ಕೂತ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೆ, ದಯವಿಟ್ಟು ನನ್ನ ಆರ್ಡ್ರಲ್ಲಿ ಕೇಳಬೇಡಿ, ನಿಮ್ಗೆ ಏನೇನು ನೀವೊಂದು ಕ್ವಶನು ಬಟ್ ರ್ಯಾಂಡಮ್ ಆಗಿ ಕೇಳಿ. ಸೊ ನಾನು 40 ಮಾರ್ಕ್ ಇಂಟರ್ವ್ಯೂ ಮಾಡ್ಕೊಂಡು ನಾನು ಡೆಲ್ಲಿಗೆ ಹೋದೆ. ನೀವು ಇರಲ್ಲ, ರಿಸೋರ್ಸ್ ಇಲ್ಲ. ನನಗೆ ಸುತ್ತಮುತ್ತ 2ನೇ ಕ್ಲಾಸ್ ಫೇಲು, 3ನೇ ಕ್ಲಾಸ್ ಫೇಲ್ ಅವರು ನನಗೆ UPSC ಮಾರ್ಕ್ ಇಂಟರ್ವ್ಯೂ ಮಾಡಿಕೊಟ್ರಲ್ರಿ. ರಿಸೋರ್ಸ್. ಮೊನ್ನೆ ಯಾರೋ ಒಬ್ರು ಹುಡುಗ ಹೇಳ್ತಾ ಇದ್ದ, ಮೆಂಟ್ರಿಂಗ್ ಮಾಡ್ತಾ, ಹೆಸರು ಹೇಳೋದೇನೋ ರೆಡ್ಡಿ, ಹಿಂದಿಂದ ಹೆಸರು ಹೇಳಲ್ಲ. ಹೇಳ್ತಾ, ಸರ್ ನನಗೇನೂ ರಿಸೋರ್ಸ್ ಇಲ್ಲ ಅಂತ. ನಾನು ಕೇಳಿದೆ, ನಿಮ್ಮ ತಂದೆ ಏನು ಮಾಡಿದ್ದಾರೆ? ಅವ್ರು ಡಿಗ್ರಿ ಮಾಡಿದ್ದಾರೆ. ನಿಮ್ಮ ತಾಯಿ ಡಿಗ್ರಿ ಮಾಡಿದ್ದಾರೆ. ಅಷ್ಟು ರಿಸೋರ್ಸ್ ಇಟ್ಕೊಂಡು ನೀವು ಇಂಟರ್ವ್ಯೂ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅಂತೀರಾ? 2ನೇ ಕ್ಲಾಸ್ ಫೇಲು, 3ನೇ ಕ್ಲಾಸ್ ಫೇಲು ಉಪಯೋಗಿಸ್ಕೊಂಡು ನಾನು ಇಂಟರ್ವ್ಯೂ ಪಾಸ್ ಆಗಿತ್ತು. ಅಂದರೆ ಸುತ್ತಮುತ್ತಲಿರ್ತಕ್ಕಂಥ ನಿಮ್ಮ ರಿಸೋರ್ಸ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತೀರಾ? ಸಂಪನ್ಮೂಲಗಳು ಎಕ್ಸ್ಪ್ಲೋರ್ ಮಾಡಬೇಕು. ಅಲ್ಲೇ ನಾವೇ ಹುಡುಕೊಂಡು ಅದನ್ನು ಬಳಸ್ಕೋಬೇಕು. ಸೊ ನೀವೇನಾದ್ರು ಕೇಳಿದ್ದೀರಾ 2ನೇ ಕ್ಲಾಸ್ ಫೇಲು, 3ನೇ ಕ್ಲಾಸ್ ಫೇಲ್ನವರು ಇಂಟರ್ವ್ಯೂ ಮಾರ್ಗದರ್ಶನ ಕೊಡ್ಬೋದು? ಕೇದಾರ್ ಬೇಕಾಗಿಲ್ಲ. ಪ್ರಾಕ್ಟೀಸ್, ಅಭ್ಯಾಸ. ಅಲ್ಲಿ ಹೋದಾಗ ನನಗೆ UPSC ಇಂಟರ್ವ್ಯೂ ಸರಳವಾಗಿ ಮಾತಾಡೋದು. ನಾನು ಮೊದಲನೇ ಪ್ರಶ್ನೆ ನನಗೆ ಚೇರ್ಮನ್ ಕೇಳಿದ್ದು, ನನಗೆ ಕೋಟ್ ಕೊಟ್ಟವ್ರು ದಪ್ಪ ಇದು, ನಾನು ಇದಕ್ಕಿಂತ ಒಂದು ಅರ್ಧ ಇದ್ದೆ, ಅವ ಇನ್ನೂ ಸಣ್ಣ ಇದ್ದೆ. ಸೊ ಅವರು UPSC ಚೇರ್ಮನ್ ಫಸ್ಟ್ ಪ್ರಶ್ನೆನೇ, ಈ ಆ ಕೋಟಲ್ಲಿ ಇನ್ನೂ ಒಬ್ಬರು ಸೇರ್ಕೋಬೋದಾಗಿತ್ತು ನನ್ನ ಜೊತೆಗೆ. ಈ ಕೋಟ್ ನಿಂದ ಅಂದರು. ಇಲ್ಲ, ನಮ್ದಲ್ಲ, ಯಾರೋ ಮನೆಯಿಂದ ಎರವಲು ತಗೊಂಬಂದು. ಅದರಿಂದ ರಿಸೋರ್ಸಸ್, ಕೋಟ್ ಯಾರ್ದೋ, ಟೈ ಯಾರ್ದೋ, ಮಾರ್ಕ್ ಇಂಟರ್ವ್ಯೂ ಮಾಡಿದವ್ರು 2ನೇ ಕ್ಲಾಸ್, ದಯವಿಟ್ಟು ರಿಸೋರ್ಸ್ ಇಲ್ಲ ಅಂತ ಅನ್ಕೋಬೇಡಿ. ದಟ್ಸ್ ಮೈ ಅಡ್ವೈಸ್. ಇರೋ ಎಕ್ಸಿಸ್ಟಿಂಗ್ ರಿಸೋರ್ಸ್ ಯೂಸ್ ಮಾಡಿ. ಸರ್, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮಾರ್ಗದರ್ಶನ ನೀಡಿದ್ರಿ. ಮತ್ತೊಮ್ಮೆ ಕೇದಾರ್ ಸರ್ ಬರ್ತಾರೆ. ಬಂದಾಗ ಇಂಟರ್ವ್ಯೂ ಹೇಗಿರುತ್ತೆ, ಎಕ್ಸಾಮ್ ಸ್ಟ್ರಾಟಜಿಸ್ಗಳು ರಿಲೇಟೆಡ್ ಆಗಿ ಮಾತಾಡ್ತೀವಿ. ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ತೆ ಸರ್. ನೀವು ನಿಮ್ಮನ್ನು ನೋಡಿ ನನಗೆ ಭಾಳ ಸಂತೋಷ ಆಯ್ತಪ್ಪ. ಐ ಆಮ್ ಇನ್ಸ್ಪೈರ್ಡ್. ಥ್ಯಾಂಕ್ ಯು ಸರ್. ಸೊ ವಂಡರ್ಫುಲ್. ಯು ಆರ್ ಬೀನ್ ಡೂಯಿಂಗ್ ಎ ಗ್ರೇಟ್ ವರ್ಕ್. ದೇವ್ರು ನಿಮಗೆ ಎಲ್ಲ ಸುಖ ಶಾಂತಿ ನೆಮ್ಮದಿ ಕೊಡಲಿ. ಇನ್ನೂ ಒಳ್ಳೆಯ ರೀತಿ ಕೆಲಸ ಮಾಡಿ. ಥ್ಯಾಂಕ್ ಯು. ನಮಸ್ತೆ.